ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಘಟಕ 1 ಕನ್ನಡ ನಾಡು ನುಡಿ ಚಿಂತನೆಯಲ್ಲಿ ಅಧ್ಯಾಯ 1 ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಈ ಶತಮಾನದ ಹೊಸ ಸವಾಲುಗಳು ಅನ್ನೋ ಅಧ್ಯಾಯವನ್ನ ನೋಡೋಣ. ಈ ಪಠ್ಯವನ್ನ ಬರೆದಿರ್ತಕ್ಕಂಥವರು ಡಾಕ್ಟರ್ ಕೆ.ವಿ. ನಾರಾಯಣ ಅವರು. ಮೊದಲಿಗೆ ನಾವು ಲೇಖಕರ ಪರಿಚಯವನ್ನ ಮಾಡ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಲೇಖಕರ ಪರಿಚಯವನ್ನ ನೋಡಿ. ಡಾಕ್ಟರ್ ಕೆ.ವಿ. ನಾರಾಯಣ ಇವರ ಜನ್ಮ ವರ್ಷ 1948, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರದಲ್ಲಿ ಜನಿಸ್ತಾರೆ. ಧ್ವನ್ಯಾಲೋಕ ಎಂಬ ವಿಷಯವನ್ನ ಅಧ್ಯಯನ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಕನ್ನಡ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ, ಕನ್ನಡ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿ, ಕುಲಪತಿ ಆಗಿ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಸಾಹಿತ್ಯ ವಿಮರ್ಶಕರಾಗಿ, ಭಾಷಾಶಾಸ್ತ್ರಜ್ಞರಾಗಿ, ಕನ್ನಡ ಸಂಸ್ಕೃತಿ ಚಿಂತಕರಾಗಿ ಹೆಸರು ಮಾಡಿರುವ KVN ಅವರಿಗೆ GSS ಸಾಹಿತ್ಯ ಪ್ರಶಸ್ತಿ, ಡಾಕ್ಟರ್ ಎಲ್ ಬಸವರಾಜು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. 2010ರಲ್ಲಿ ಇವರ ಸಮಗ್ರ ಬರಹಗಳು ತೊಂಡು ಮೇವು ಹೆಸರಿನಲ್ಲಿ 10 ಸಂಪುಟಗಳಲ್ಲಿ ಪ್ರಕಟವಾಗಿದ್ದಾವೆ. ಅಂಕೆ ತಪ್ಪಿದ, ಅರ್ಥರೋ ಊಯಿ, ಜೆನ್ ಕಥೆಗಳು, ಪ್ರೀತಿಸುವುದೆಂದರೆ ಇವರ ಅನುವಾದಗಳು, ಹುತ್ತವ ಬಡಿದರೆ ಇವರ ನಾಟಕ, ಭಾಷಾ ವಿಶ್ವಕೋಶ, ಕನ್ನಡ ನುಡಿಯ ಆಕರಕೋಶ ಇದು ಇವರ ಸಂಪಾದಿತ ಕೃತಿಗಳು. ಸಂಪಾದಿತ ಅಂದರೆ ಸಂಗ್ರಹ. ಚಾಮ್ಸ್ಕಿಯೊಡನೆ 2 ಹೆಜ್ಜೆ, ನುಡಿಗಳ ಅಳಿವು ಇವರ ಇತ್ತೀಚಿನ ಕೃತಿಗಳು. ವಿದ್ಯಾರ್ಥಿಗಳೇ, ಇದಿಷ್ಟುನು ಲೇಖಕರ ಪರಿಚಯ. ನಾವೀಗ ಪಾಠದ ಪೀಠಿಕೆಯನ್ನ ನೋಡೋಣ. ನಂತರ ನೇರವಾಗಿ ಪಠ್ಯ ಭಾಗವನ್ನ ನೋಡ್ತಾ ಹೋಗೋಣ. ಭಾಷಾವಾರು ಪ್ರಾಂತಗಳನ್ನಾಗಿ ಭಾರತವನ್ನ ಆಡಳಿತದ ಅನುಕೂಲಕ್ಕೋಸ್ಕರ ವಿಂಗಡಿಸಿದ ನಂತರ ಆಯಾ ರಾಜ್ಯಗಳಲ್ಲಿ ಇದ್ದ ಬಹುಭಾಷಿಕತೆಯು ಒಂದು ರಾಜ್ಯ ಭಾಷೆಯ ಯಜಮಾನ್ಯಕ್ಕೆ ಗುರಿಯಾದದ್ದು ಈಗ ಇತಿಹಾಸ. ನಾವು ಇತಿಹಾಸದಲ್ಲಿ ಇದನ್ನ ಓದ್ತೀವಿ ನೋಡಿ. ನಮ್ಮ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳು ರಚನೆಯಾಗಿದ್ದಾವೆ. ಕನ್ನಡವನ್ನ ಮಾತಾಡ್ತಕ್ಕಂಥವ್ರು ಕರ್ನಾಟಕದಲ್ಲಿ, ತಮಿಳು ಭಾಷೆಯನ್ನ ಮಾತಾಡ್ತಕ್ಕಂಥವ್ರು ತಮಿಳುನಾಡು, ತೆಲುಗು ಭಾಷೆಯನ್ನ ಮಾತಾಡೋರು ಆಂಧ್ರ, ಮರಾಠಿ ಮಾತಾಡೋರು ಮಹಾರಾಷ್ಟ್ರ, ಮಲಯಾಳಂ ಮಾತಾಡ್ತಕ್ಕಂಥವ್ರು ಕೇರಳ. ಹೀಗೆ ನೀವು ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯವನ್ನ ತಗೊಂಡ್ರೂ ಸಹಿತ ಆಯಾ ಭಾಷೆಯನ್ನ ಮಾತಾಡ್ತಕ್ಕಂಥ ಜನರು ಒಂದು ಕಡೆ ಇದ್ದಾರೆ. ಆಡಳಿತದ ಅನುಕೂಲಕ್ಕೋಸ್ಕರ ಈ ರೀತಿ ವಿಂಗಡಿಸಿದ್ರು. ಅದಾದ್ಮೇಲೆ ಆಯಾ ರಾಜ್ಯಗಳಲ್ಲಿ ಇದ್ದಂತಹ ಬಹುಭಾಷಿಕತೆಯು, ಈಗ ಕರ್ನಾಟಕವನ್ನೇ ನಾವು ನೋಡಿದಾಗ ಇಲ್ಲಿ ಕನ್ನಡ ಒಂದೇ ಭಾಷೆ ಇಲ್ಲ, ಜೊತೆಗೆ ಕೊಂಕಣಿ, ತುಳು ಇತ್ಯಾದಿ ಭಾಷೆಗಳು ಸಹಿತ ಇದ್ದಾವೆ. ಇವನ್ನೇ ನಾವು ಬಹುಭಾಷಿಕತೆ ಅಂತ ಹೇಳ್ತೀವಿ. ಇದು ಒಂದು ರಾಜ್ಯ ಭಾಷೆಯ ಯಜಮಾನ್ಯಕ್ಕೆ ಗುರಿಯಾಗೋಯ್ತು. ಇವೆಲ್ಲವೂ ಸಹಿತ ಮುಖ್ಯವಾಗಿ ಯಾವ್ದು ಭಾಷೆ ಇರುತ್ತೋ ಆ ಭಾಷೆಯ ಅಡಿಯಲ್ಲಿ ಅದರ ಯಜಮಾನಿಕೆಯಲ್ಲಿ ಬದುಕಬೇಕಾಗಿ ಬಂತು. ಇದು ಈಗ ಇತಿಹಾಸಕ್ಕೆ ಸೇರಿದಂತಹ ವಿಷಯ ಆಗ್ಬಿಟ್ಟಿದೆ. ಬಹಳ ಹಿಂದಿನಿಂದಲೂ ಇದು ಇದೇ ಥರ ನಡೀತಾ ಇದೆ. ಅದೇ ರೀತಿನಲ್ಲಿ ಅವತ್ತಿನಿಂದ ಇನ್ನಷ್ಟು ಸಮಸ್ಯೆಗಳನ್ನು ನಮ್ಮ ಭಾಷಾ ವಲಯಗಳು ಎದುರಿಸೋದಿಕ್ಕೆ ಪ್ರಾರಂಭ ಮಾಡಿದು. ಈ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಾವು ಮಾತಾಡೋದಾದರೆ, ಕನ್ನಡವು ಸ್ವಾತಂತ್ರ್ಯೋತ್ತರ ಅಂದರೆ ಸ್ವಾತಂತ್ರ್ಯ ಬಂದ ನಂತರದ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೆ. ಎದುರಿಸಿದಂತಹ ಸಮಸ್ಯೆಗಳ ಸಂಕೀರ್ಣತೆಯನ್ನು ನಾವೀಗೆಲ್ಲರೂ ಗ್ರಹಿಸಬೇಕಾಗಿದೆ. ಆ ಉದ್ದೇಶದಿಂದ ಈ ಅಧ್ಯಾಯದಲ್ಲಿ 2 ಬರಹಗಳನ್ನು ಒಟ್ಟಾಗಿ ಇರಿಸಿದ್ದಾರೆ. ಅವುಗಳನ್ನು ತೌಲನಿಕವಾಗಿ ನಾವು ನೋಡ್ತಾ ಹೋಗಬೇಕು. ಕನ್ನಡ ಭಾಷೆಯ ಎದುರುಗಡೆ ಇರ್ತಕ್ಕಂತಹ ಸವಾಲುಗಳು, ಸಮಸ್ಯೆಗಳು ಏನು ಅಂತ ಅನ್ನೋದನ್ನ ವಿದ್ಯಾರ್ಥಿಗಳು ತಮ್ಮದೇ ಅನುಭವಗಳ ಮೂಲಕ ಚಿಂತನೆಯನ್ನ ಮಾಡಬೇಕಾಗಿದೆ. ಹಾಗಾಗೇನೆ ಈ ಪಾಠವನ್ನ ನಿಮಗಿಲ್ಲಿ ಇಡಲಾಗಿದೆ. 20ನೇ ಶತಮಾನದ ಆರಂಭ ಕಾಲದಲ್ಲಿ ಅಂದ್ರೆ 1901 ಅಂತ ಹೇಳ್ತೀವಿ. 1901ರಿಂದ 20ನೇ ಶತಮಾನ ಆರಂಭ ಆಯಿತು. ಈ ಸಂದರ್ಭದಲ್ಲಿ ವಸಾಹತು ಆಡಳಿತಕ್ಕೆ ಒಳಗಾಗಿದ್ದಂತಹ ಚಿಕ್ಕ ಪುಟ್ಟ ದೇಶಗಳಲ್ಲಿ, ವಸಾಹತು ಅಂತಂದ್ರೆ ಅನ್ಯ ದೇಶದವರು ನೆಲೆಸಿರುವ, ಅವರ ಅಧಿಕಾರಕ್ಕೆ ಒಳಪಟ್ಟಂತಹ ಪ್ರದೇಶವನ್ನ ನಾವು ವಸಾಹತು ಅಂತ ಕರಿತೀವಿ.
ಈ ವಸಾಹತು ಆಡಳಿತಕ್ಕೆ ಒಳಗಾಗಿದ್ದಂತಹ ಸಣ್ಣ ಚಿಕ್ಕ ದೇಶಗಳಲ್ಲಿ ದೇಶೀಯ ಭಾಷೆಗಳು ತಮ್ಮ ಸ್ವಂತಿಕೆಯನ್ನ ಹೇಗೆ ಕಾಯ್ಕೊಳ್ಬೇಕು ಅನ್ನೋದನ್ನ ಅರಿತುಕೊಳ್ಳುವಂತಹ ವ್ಯವಸ್ಥಿತ ಪ್ರಯತ್ನಗಳು ಜರುಗಿದ್ದನ್ನ ನಾವು ಗಮನಿಸಿದ್ದೀವಿ. ದೇಶೀಯ ಭಾಷೆಗಳು ಅಂತಂದ್ರೆ ಆಯಾ ಪ್ರದೇಶದಲ್ಲಿ ಮಾತಾಡ್ತಕ್ಕಂತಹ ಭಾಷೆಗಳು ಅಂತ. ಅವು ತಮ್ಮ ಸ್ವಂತಿಕೆಯನ್ನ ಉಳಿಸ್ಕೊಳ್ಬೇಕಾಯ್ತು. ಯಾಕೆ ಅಂತಂದ್ರೆ ಈಗ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸಿದಾಗ ಅವರ ಭಾಷೆಯ ಪ್ರಭಾವ ನಮ್ಮ ಮೇಲೆ ಆಗ್ಬಿಡುತ್ತೆ. ನಾವು ಇಲ್ಲಿನ ಭಾಷೆಯ ಸ್ವಂತಿಕೆಯನ್ನ ಉಳಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ಬಹಳಷ್ಟು ಪ್ರಯತ್ನಗಳು ನಡೆದಿದ್ದಾವೆ, ಅದನ್ನ ನಾವು ಗಮನಿಸ್ಬೋದು. ಬಹುಪಾಲು ಅಂದ್ರೆ ಬಹಳಷ್ಟು ಭಾಷಾ ಸಮುದಾಯಗಳು ತಮ್ಮ ತಮ್ಮ ಭಾಷೆಗಳನ್ನಾಡುವ ಜನರ ಮೊದಲ ಸಮ್ಮೇಳನಗಳನ್ನ ಆ ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ದಕ್ಕೆ ದಾಖಲೆಗಳಿದ್ದಾವೆ. ಇಲ್ಲಿನ ತಮ್ಮ ಸ್ವಂತ ಭಾಷೆಯನ್ನ ಉಳಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ಆ ಭಾಷೆಯನ್ನ ಮಾತಾಡ್ತಕ್ಕಂಥ ಜನರನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕಾಗಿತ್ತು. ಹಾಗಾಗಿ ಸಮ್ಮೇಳನಗಳು ಉಟ್ಕೊಂಡು ಆ ರೀತಿ ಸಮ್ಮೇಳನಗಳು ನಡೆದಿದ್ದಕ್ಕೆ ಸಾಕ್ಷಿಗಳಿದ್ದಾವೆ. ಭಾರತದಲ್ಲೂ ಸಹಿತ ಪ್ರಾಂತೀಯ ಭಾಷೆಗಳನ್ನ ಮುಂದುವರಿಸಿಕೊಂಡು ಈ ಬಗೆಯ ಸಮ್ಮೇಳನಗಳು ನಡೆಯುವ ಮೊದಲಿಗೆ ಹಲವು ವರ್ಷಗಳ ಕಾಲ ಭಾಷಾ ಸಮುದಾಯಗಳಲ್ಲಿ ಈ ಕುರಿತ ಚರ್ಚೆಗಳು ವಿವಿಧ ವೇದಿಕೆಗಳಲ್ಲಿ ನಡೆದಿರುವುದನ್ನ ನಾವು ನೋಡ್ತೀವಿ. ನೋಡಿ, ನಮ್ಮ ಭಾರತದಲ್ಲೂ ಅಷ್ಟೇನೆ ಪ್ರಾಂತೀಯ ಭಾಷೆಗಳು ಅಂತಂದ್ರೆ ಆಯಾ ಪ್ರಾಂತ್ಯದ ಜನರು ಮಾತಾಡ್ತಕ್ಕಂಥ ಭಾಷೆಗಳು. ಈಗ ಕನ್ನಡ, ತಮಿಳು, ತೆಲುಗು, ಮರಾಠಿ ಯಾವುದೇ ಭಾಷೆ ಆಗಿರ್ಬೋದು. ಆ ಪ್ರಾಂತೀಯ ಭಾಷೆಗಳನ್ನ ಹಾಗೆ ಮುಂದುವರಿಸ್ಕೊಂಡು ಎಲ್ಲ ಮುಂದಿನ ಜನಾಂಗದವರು ಮಾತಾಡೋ ಹಾಗೆ ಮಾಡಬೇಕಾಗಿತ್ತು. ಹಾಗಾಗಿ ಈ ಸ್ವಂತಿಕೆಯನ್ನ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಸಮ್ಮೇಳನಗಳು ನಡೆಯೋದಕ್ಕಿಂತ ಮುಂಚೆ ಹಲವಾರು ವರ್ಷಗಳ ಕಾಲ ಭಾಷಾ ಸಮುದಾಯಗಳಲ್ಲೇನೆ ಈ ಬಗ್ಗೆ ಕುರಿತಂತೆ ಅನೇಕ ಚರ್ಚೆಗಳು ಬೇರೆ ಬೇರೆ ವೇದಿಕೆಗಳಲ್ಲಿ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮದ ವೇದಿಕೆಗಳಲ್ಲಿ ಚರ್ಚೆ ಆಯಿತು. ನಾವು ನಮ್ಮ ಭಾಷೆಯನ್ನ ಉಳಿಸ್ಬೇಕು, ಮುಂದಿನ ಜನಾಂಗದವರು ಅದನ್ನ ಬಳಸಬೇಕು, ಹಾಗಾದ್ರೆ ನಾವು ಏನು ಮಾಡಬೇಕು, ಸಮ್ಮೇಳನಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಂತೆ. ಕನ್ನಡದ ಮಟ್ಟಿಗೆ, ಈಗ ನಮ್ಮ ಕನ್ನಡ ಭಾಷೆಯ ಮಟ್ಟಿಗೆ ನಾವು ಮಾತಾಡೋದಾದ್ರೆ ನಮಗೆ ಯಾವಾಗ ಈ ಎಚ್ಚರ, ಈ ತಿಳುವಳಿಕೆ ಬಂತು ಅಂದ್ರೆ 19ನೇ ಶತಮಾನದ ಕೊನೆಗೆ. 19ನೇ ಶತಮಾನ ಯಾವಾಗ ಕೊನೆ ಆಗೋದು? 1890ರಿಂದ 1900ರ ಹೊತ್ತಿಗೆ. ನಾಡಿನ ಹಲವು ಕಡೆಗಳಲ್ಲಿ ಅಂದ್ರೆ ನಮ್ಮ ಕನ್ನಡ ನಾಡಿನ ಹಲವಾರು ಭಾಗಗಳಲ್ಲಿ ಭಾಷೆಯ ಒಳಿತಿಗಾಗಿ ಶ್ರಮಿಸಿದ ಸಂಸ್ಥೆಗಳು ರೂಪುಗೊಂಡವು. ನಮ್ಮ ಭಾಷೆಯ ಉಳಿವಿಗೋಸ್ಕರ ಅನೇಕ ಸಂಸ್ಥೆಗಳು ಕಷ್ಟಪಟ್ಟು ಅವೆಲ್ಲನೂ ಜನ್ಮ ತಾಳ್ದು. ಮೈಸೂರಿನ ಭಾಷೋಜ್ಜೀವಿನಿ ಸಭಾ, ಹಾಗೇನೆ ಧಾರವಾಡದ ಕರ್ನಾಟಕ ವಿದ್ಯಾವರ್ತಕ ಸಂಸ್ಥೆಗಳು ಇದಕ್ಕೆ ಉತ್ತಮ ಉದಾಹರಣೆಗಳು ಅಂತಾನೆ ನಾವು ಹೇಳ್ಬೋದು. ಈ ಸಂಸ್ಥೆಗಳು ಕನ್ನಡದ ಸ್ಥಿತಿಗತಿಗಳನ್ನ ಕುರಿತು ವಿವಿಧ ಸ್ತರದ ಚರ್ಚೆಗಳನ್ನ ಹುಟ್ಟಾಕ್ತವೆ. ಸ್ತರ ಅಂದ್ರೆ ಹಂತ ಅಂತ. ಮೈಸೂರಿನ ಭಾಷೋಜ್ಜೀವಿನಿ ಸಭಾ ಹಾಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆಗಳು ಬಹಳಷ್ಟು ಹಂತಗಳ ಚರ್ಚೆಯನ್ನ ನಡೆಸ್ತವೆ. ಮೈಸೂರಿನ ಸಂಸ್ಥೆ 1896ರಲ್ಲಿ ಉದಯಿಸ್ತು. ಅಂದ್ರೆ ಭಾಷೋಜ್ಜೀವಿನಿ ಸಭಾ ಅಂತಕ್ಕಂಥದ್ದು 1896ರಲ್ಲಿ ಉದಯ ಆಯಿತು. ಧಾರವಾಡದ ಸಂಸ್ಥೆ ಅಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ 1911ರಲ್ಲಿ ಸಮ್ಮೇಳನಗಳನ್ನ ನಡೆಸ್ತವೆ. ಮೈಸೂರಿನ ಸಂಸ್ಥೆ ಅಂತ ಅಂದ್ರೆ ಭಾಷೋಜ್ಜೀವಿನಿ ಸಭಾ, ಹಾಗೇನೆ ಧಾರವಾಡದ ಸಂಸ್ಥೆ ಅಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ 1911ರಲ್ಲಿ ಸಮ್ಮೇಳನಗಳನ್ನ ನಡೆಸ್ತವೆ. ವಿದ್ಯಾರ್ಥಿಗಳೇ, ನೀವು ಈಗಲೂ ಗಮನಿಸ್ಬೋದು, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳೆಲ್ಲ ನಡೀತೆ ನೋಡಿ, ಅಕ್ಕ ಸಮ್ಮೇಳನ, ಹೀಗೆ ಹಲವಾರು ನಡೀತವೆ. ಇವೆಲ್ಲನೂ ಇದಾದ್ಮೇಲೆ ಹುಟ್ಕೊಂಡಂತವು. ಇವೆಲ್ಲ ಪ್ರಯತ್ನಗಳು ಹುರಿಗಟ್ಟಿಕೊಂಡು ಅಂದ್ರೆ ಸೇರ್ಕೊಂಡು ಫಲ ಕೊಟ್ಟಂತೆ ಕರ್ನಾಟಕ ಸಾಹಿತ್ಯ ಪರಿಷತ್ತು, ಈಗ ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಕರಿತೀವಿ, ಇದು ಸ್ಥಾಪನೆ ಆಗುತ್ತೆ. ಕನ್ನಡ ಸಾಹಿತ್ಯ ಸಮ್ಮೇಳನಗಳು 1916ರಿಂದ ಪ್ರಾರಂಭ ಆಗ್ತವೆ. ಹೌದಲ್ವಾ? ಈ ಎಲ್ಲ ವಿವರಗಳನ್ನ ನೀಡಿದ್ದರ ಹಿಂದಿನ ಉದ್ದೇಶ ಇಷ್ಟೇನೆ. ಮೈಸೂರಿನ ಭಾಷೋಜ್ಜೀವಿನಿ ಸಭಾ ಆಗಿರ್ಬೋದು, ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆಗಳಾಗಿರ್ಬೋದು, ಹಾಗೇನೆ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನಗಳನ್ನ ನಡೆಸಿದ್ದಾಗಿರ್ಬೋದು,
ಇವನ್ನೆಲ್ಲ ವಿವರಣೆ ನೀಡಿರೋ ಉದ್ದೇಶ ಏನು ಅಂತಂದ್ರೆ ಇಷ್ಟೇನೆ. ಸರಿಸುಮಾರು 100 ವರ್ಷಗಳು ಕಳೆಯುವ ಹೊತ್ತಿಗೆ ಕನ್ನಡ ಈಗ ಬೇರೊಂದು ಬಗೆಯ ಇಕ್ಕಟ್ಟನ್ನ ಅನುಭವಿಸ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. 19ನೇ ಶತಮಾನ ಕಳೀತು, 20ನೇ ಶತಮಾನ ಬಂತು, 100 ವರ್ಷ ಆಯ್ತು. ಒಂದು ಶತಮಾನ ಅಂದ್ರೆ 100 ವರ್ಷ. ಈ 100 ವರ್ಷ ಕಳೆಯೋದ್ರ ಹೊತ್ತಿಗೆ ಕನ್ನಡ ಭಾಷೆಗೆ ಬೇರೆ ಬೇರೆಯ ತೊಂದರೆಗಳು, ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಅದನ್ನ ನಾವು ಕನ್ನಡಿಗರು ಅನುಭವಿಸ್ತಾ ಇದ್ದೀವಿ. ಪ್ರತಿ ದಿವಸನೂ ಆ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಕನ್ನಡದ ಅಳಿವು ಉಳುವಿನ ಪ್ರಶ್ನೆಗಳನ್ನ ಎತ್ಕೊಂಡು ವಿವಿಧ ವಲಯಗಳಲ್ಲಿ ಚರ್ಚೆಗಳು, ವಾದ ವಿವಾದಗಳು ಮೊದಲಾಗ್ತಾ ಇದ್ದಾವೆ. ಕನ್ನಡ ಭಾಷೆ ನಾಶವಾಗ್ತಾ ಇದೆ, ಅದನ್ನ ಉಳಿಸ್ಬೇಕು, ಅದನ್ನ ಕಟ್ಟಬೇಕು, ಬೆಳೆಸಬೇಕು, ಹೇಗೆ ಬೆಳೆಸೋದು, ಹೀಗೆ ಹಲವಾರು ಪ್ರಶ್ನೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಅದು ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ವಲಯಗಳಲ್ಲಿ ಚರ್ಚೆ ಮಾಡೋ ಹಾಗೆ ಮಾಡ್ತಾ ಇದೆ. ಜೊತೆಗೆ ವಾದ ವಿವಾದಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಈ ಸಂದರ್ಭದ ಹೊಸ ಸವಾಲುಗಳು ಈ ಹಿಂದಿನ ಶತಮಾನದ ಸವಾಲುಗಳಿಗಿಂತ ಹೇಗೆ ಭಿನ್ನವಾಗಿದ್ದಾವೆ, ಹೇಗೆ ಬೇರೆಯಾಗಿದ್ದಾವೆ ಮತ್ತು ಆ ಕಾರಣದಿಂದ ಆಗ ನಾವು ಕಂಡುಕೊಂಡ ಉತ್ತರಗಳಿಗಿಂತ, ಅಂದರೆ ಹಿಂದಿನ ಶತಮಾನದಲ್ಲಿ ಕಂಡುಕೊಂಡ ಉತ್ತರಗಳಿಗಿಂತ ಭಿನ್ನವಾದ ಉತ್ತರಗಳನ್ನ ಕಂಡುಕೊಳ್ಬೇಕು ನಾವು ಈ ಹೊಸ ಶತಮಾನದಲ್ಲಿ. ಅವನ್ನ ಜಾರಿಗೆ ತರಬೇಕು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಎಷ್ಟು ಅಗತ್ಯ ಇದೆ ಅನ್ನೋದನ್ನ ನಾವಿವಾಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವೀಗ ಇರೋದು 21ನೇ ಶತಮಾನ. 22ನೇ ಇಸ್ವಿಯಿಂದಾಗ 22 ವರ್ಷ ಆಗಿದೆ 21ನೇ ಶತಮಾನದಲ್ಲಿ. ಕನ್ನಡ ಹಾಗೆ ಕನ್ನಡದಂತಹ ಭಾಷೆಗಳು ತಮ್ಮ ತಮ್ಮ ಸಮುದಾಯಗಳ ಚಹರೆಯಾಗಿ, ಚಹರೆ ಅಂದ್ರೆ ಲಕ್ಷಣ ಅಂತ, ಲಕ್ಷಣವಾಗಿ ಉಳಿದುಕೊಳ್ಳೋದಿಕ್ಕೆ ಸಾಧ್ಯನಾ? ಈ ಭಾಷೆಗಳು ಈಗ ಎದುರಿಸ್ತಾ ಇರ್ತಕ್ಕಂತಹ ಸವಾಲುಗಳಲ್ಲಿ ಕೆಲವು ಭಾಷಿಕ ನೆಲೆಯಲ್ಲಿದ್ದರೆ ಮತ್ತೆ ಕೆಲವು ರಾಜಕಾರಣದ ಫಲಿತಗಳಾಗಿವೆ. ನಮ್ಮ ಕನ್ನಡ ಹಾಗೆ ಕನ್ನಡದಂತಹ ಬೇರೆ ಭಾಷೆಗಳನ್ನ ನಾವು ಉದಾಹರಣೆಯಾಗಿ ತಗೊಳ್ಳೋದಾದ್ರೆ ಅವು ಹಿಂದಿನ ಲಕ್ಷಣಗಳನ್ನ ಉಳಿಸ್ಕೊಂಡಿದಾವ? ಈ ಭಾಷೆಗಳು ಈಗ ಎದುರಿಸ್ತಾ ಇರ್ತಕ್ಕಂತಹ ಸಮಸ್ಯೆಗಳಲ್ಲಿ ಕೆಲವು ಭಾಷಿಕ ನೆಲೆಯಲ್ಲಿ ಇದ್ದರೆ ಇನ್ನು ಕೆಲವು ರಾಜಕೀಯ ಪ್ರಭಾವದಿಂದ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾವೆ. ಮೇಲಾಗಿ ತಂತ್ರಜ್ಞಾನದ ಪರಿಣಾಮ ಬೇರೆ. ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಈ ಟೆಕ್ನಾಲಜಿನೂ ಭಾಷೆ ಮೇಲೆ ಪರಿಣಾಮ ಬೀರ್ತಾ ಇದ್ದಾವೆ. ಅದನ್ನು ನಾವಿಲ್ಲಿ ನೋಡ್ಬೋದು. ಕನ್ನಡ ಟೈಪ್ ಮಾಡೋದಿಕ್ಕೇನೆ ಎಷ್ಟೊಂದು ತಂತ್ರಾಂಶಗಳು ತೊಡಕಿತ್ತು. ಇತ್ತೀಚೆಗೆ ಅವೆಲ್ಲವೂ ಸಹಿತ ಪರಿಹಾರ ಆಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಕೆಲವು ಸಂಗತಿಗಳನ್ನು ನಾವಿಲ್ಲಿ ಪರಿಶೀಲನೆ ಮಾಡೋ ಅಗತ್ಯ ಇದೆ. ಭಾಷಾವಾರು ಪ್ರಾಂತ್ಯ ರಚನೆಯ ಮೊದಲ ಹಂತದಲ್ಲಿ ನಿರೀಕ್ಷಿಸಲು ಸಾಧ್ಯವಾಗದಿದ್ದ ಒಂದು ಮುಖ್ಯ ವೈರುಧ್ಯ ಅಂದರೆ ವಿರುದ್ಧ ಈಗ ಭಾಷೆಗಳ ನಡುವಣ ಸಂಬಂಧದಲ್ಲಿ ಮುಂಚೂಣಿಗೆ ಬರತೊಡಗಿದೆ. ಅಂದರೆ ಮೊದಲು ಕಾಣಿಸ್ಕೊಳ್ತಾ ಇದೆ, ಮುಂದಕ್ಕೆ ಬರ್ತಾ ಇದೆ. ಭಾಷಾವಾರು ಪ್ರಾಂತ್ಯಗಳ ರಚನೆ ಆಯಿತು. ಮೊದಲ ಹಂತದಲ್ಲಿ ಯಾರು ಊಹೆನೇ ಮಾಡಿರಲಿಲ್ಲ. ಅಂತಹ ಒಂದು ವಿರೋಧ ಈ ಭಾಷೆಗಳ ನಡುವಣ ಸಂಬಂಧದಲ್ಲಿ ನಮಗೆ ಮುಂಚಿತವಾಗಿ ಕಾಣಿಸ್ತಾ ಇದೆ. ಒಂದೇ ಪ್ರಾಂತ್ಯದಲ್ಲಿ ಆ ಪ್ರಾಂತ್ಯ ಭಾಷೆಯು ಅಲ್ಲಿನ ಜನಸಮುದಾಯದ ಇತರ ಭಾಷೆಗಳಿಗೆ ಯಜಮಾನ ಭಾಷೆಯಾಗಿ ಸ್ಥಾಪಿತವಾಗಿರುವುದೇ ಈ ವೈರುಧ್ಯ. ಅದೇನು ಅಂತಂದ್ರೆ, ಈಗ ಒಂದು ಪ್ರಾಂತ್ಯ, ಯಾವುದಾದ್ರೂ ಒಂದು ರಾಜ್ಯ ಅಂತ ನಾವು ಉದಾಹರಣೆ ತಗೊಳ್ಳೋದಾದ್ರೆ ನೋಡಿ, ಆ ರಾಜ್ಯದಲ್ಲಿ ಅಲ್ಲಿನ ಜನಸಮುದಾಯ ಏನಿರ್ತಾರೋ ಅವರು ಆ ಸಮುದಾಯನೇ ಮಾತಾಡ್ತಕ್ಕಂತಹ ಬೇರೆ ಭಾಷೆಗಳು ಇರ್ತವೆ. 3-4 ಭಾಷೆಗಳಲ್ಲಿ ಯಾವುದು ಅತಿ ಹೆಚ್ಚು ಜನರು ಮಾತಾಡೋ ಭಾಷೆ ಆಗಿರುತ್ತೋ ಅದು ಯಜಮಾನ ಭಾಷೆ ಆಗೋಗ್ಬಿಡುತ್ತೆ. ಆ ಭಾಷೆಯ ಅಡಿಯಲ್ಲಿ ಇನ್ನು ಉಳಿದ ಭಾಷೆಗಳು ಬರ್ತವೆ. ಇದೇ ಆ ವೈರುಧ್ಯ, ಇದೇ ಆ ವಿರುದ್ಧತೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಈ ಪಾತ್ರವನ್ನ ನಿರ್ವಹಿಸ್ತಾ ಇದೆ, ಈ ಯಜಮಾನ ಭಾಷೆಯ ಪಾತ್ರವನ್ನ ನಿರ್ವಹಿಸ್ತಾ ಇದೆ. ನೋಡಿ, ಕರ್ನಾಟಕದಲ್ಲಿ ತುಳು ಮಾತಾಡ್ತಾರೆ, ಕೊಡಗು ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಕೊರಗ, ಲಂಬಾಣಿ, ಇಷ್ಟೇ ಅಲ್ಲ ಇನ್ನು ಮೊದಲಾದ ಭಾಷೆಗಳು ಮಾತಾಡೋ ಜನ ಇದ್ದಾರೆ. ಕರ್ನಾಟಕ ಅಂತ ಅಂದಾಗ ನಾವು ಕನ್ನಡ ಅಂತ ಹೇಳ್ಬಿಡ್ತೀವಿ. ಈಗ ಕನ್ನಡದ ಯಜಮಾನ್ಯವನ್ನ ಈ ಇಷ್ಟೂ ಭಾಷೆಗಳು ಅನುಭವಿಸ್ಬೇಕಾಗಿದೆ.
ತಮ್ಮ ಪ್ರತ್ಯೇಕ ಅಸ್ತಿತ್ವಕ್ಕಾಗಿ ಕೆಲವು ಭಾಷಾ ಸಮುದಾಯಗಳು ಹೋರಾಟದ ಹಾದಿಯನ್ನ ತುಳಿದಿದ್ದಾವೆ. ಈಗ ಕೊಡಗಿನವರು ನಮ್ಮನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಘೋಷಣೆ ಮಾಡಿ ನಾವು ಕರ್ನಾಟಕದ ಕೆಳಗಡೆ ಇರೋದಿಲ್ಲ ಅಂತಾರೆ, ಅವರ ಕೈ ಕೆಳಗಡೆ ಇರೋದಿಲ್ಲ ಅಂತಾರೆ. ಇನ್ನು ಶಿಕ್ಷಣ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ಸಮೂಹ ಮಾಧ್ಯಮಗಳಲ್ಲಿ ಕನ್ನಡದ ಜೊತೆಗೆ ಈ ಭಾಷೆಗಳು ತಮ್ಮ ಇರುವಿಕೆಗಾಗಿ ಹುಡುಕಾಟ ನಡೆಸಬೇಕಾಗಿದೆ. ಶಿಕ್ಷಣದಲ್ಲಿ, ಆಡಳಿತದಲ್ಲಿ, ಸಮೂಹ ಮಾಧ್ಯಮಗಳು ಅಂತಂದರೆ TV ಅಥವಾ ಅಂತರ್ಜಾಲ ಯಾವುದೇ ಆಗಿರ್ಬೋದು, ಅಲ್ಲೆಲ್ಲ ಕನ್ನಡವೇ ಕಾಣಿಸುತ್ತೆ. ಈ ಉಳಿದ ಭಾಷೆಗಳು ಕಾಣಿಸ್ತಾ ಇಲ್ಲ. ಅವು ನಾವು ಕಾಣಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೋರಾಟವನ್ನು ನಡೆಸಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡೆಯೋದು ಎಲ್ಲ ರೀತಿಯಲ್ಲೂ ವಿದ್ಯಾರ್ಥಿಗಳಿಗೆ ಆರೋಗ್ಯಕರ ಅನ್ನೋ ತತ್ವವನ್ನು ಕನ್ನಡದ ಮಟ್ಟಿಗೆ ಪಾಲಿಸಲು ಸಿದ್ಧವಿದ್ದೇವಾದರೂ ಅಲ್ಪಸಂಖ್ಯಾತ ಭಾಷೆಗಳ ವಿಷಯದಲ್ಲಿ ಈ ತರ್ಕವನ್ನು ಒಪ್ಪಲು ನಾವು ಸಿದ್ಧರಿರುವುದಿಲ್ಲ. ಮಾತೃಭಾಷೆಯಲ್ಲೇ ಮಗುಗೆ ಶಿಕ್ಷಣ ಕೊಡೋದ್ರಿಂದ ಆ ವಿದ್ಯಾರ್ಥಿ ಎಲ್ಲವನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾನೆ. ಇದನ್ನ ನಾವು ಕನ್ನಡದ ವಿಷಯದಲ್ಲಿ ಪಾಲಿಸ್ತಾ ಇದ್ದೀವಿ, ಅದಕ್ಕೆ ಸಿದ್ಧರಿದ್ದೀವಿ. ಹೌದು, ಕನ್ನಡ ಮೀಡಿಯಮಲ್ಲೇ ಮಕ್ಕಳು ಓದಲಿ, ಕನ್ನಡ ಮಾಧ್ಯಮದಲ್ಲೇ ಬೇರೆ ಭಾಷೆಗಳನ್ನು ಓದಲಿ ಅಂತ ಹೇಳ್ತೀವಿ. ಆದರೆ ಅಲ್ಪಸಂಖ್ಯಾತ ಭಾಷೆಗಳಿದಾವೆ ನೋಡಿ, ನಾವು ಈಗ ತಾನೇ ನೋಡಿದ್ವಲ್ವ, ಕೊಂಕಣಿ, ತುಳು, ಕೊರಗ, ಇವೆಲ್ಲ. ಈ ಭಾಷೆಗಳ ವಿಷಯದಲ್ಲಿ ಬಂದಾಗ ನಾವು ಈ ವಾದವನ್ನು ಒಪ್ಪೋದಿಕ್ಕೆ ಸಿದ್ಧ ಇಲ್ಲ. ಅವರು ಅವ್ರ ಮಾತೃಭಾಷೆನಲ್ಲೇನೆ ಕಲಿಬೇಕು ಅನ್ನೋ ಆಸೆ ಇರುತ್ತಲ್ವ, ಆದರೆ ನಾವು ಒಪ್ಪೋದಿಕ್ಕೆ ಸಿದ್ಧರಿಲ್ಲ. ಇನ್ನೊಂದು ರಾಜ್ಯದ ಭಾಷೆಯನ್ನು ಆಡುವ ಸಮುದಾಯಗಳು ತಮ್ಮ ರಾಜ್ಯದಲ್ಲಿರುವಾಗ ಆ ಸಮುದಾಯಗಳ ಭಾಷಾ ಹಕ್ಕನ್ನು ಕಾಯ್ದುಕೊಳ್ಳಲು ನಾವು ಒತ್ತಾಸೆಯನ್ನು ನೀಡುತ್ತೇವೆ. ಇನ್ನೊಂದು ರಾಜ್ಯದ ಭಾಷೆಯನ್ನ ಆಡ್ತಕ್ಕಂತಹ ಸಮುದಾಯಗಳು ತಮ್ಮ ರಾಜ್ಯದಲ್ಲಿರುವಾಗ, ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಮುಂತಾದ ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಸಮುದಾಯಗಳ ಭಾಷಾ ಹಕ್ಕನ್ನು ಕಾಯ್ದುಕೊಳ್ಳೋದಿಕ್ಕೆ ನಾವು ಒತ್ತಾಸೆಯನ್ನ ನೀಡ್ತೀವಿ. ನಮ್ಮ ರಾಜ್ಯದಲ್ಲಿರುವ ಅವರು ಕನ್ನಡ ಭಾಷೆಯನ್ನ ಕಲಿಲೇಬೇಕಾಗಿರೋದು ಅನಿವಾರ್ಯ ಆಗಿದೆ. ಆದರೆ ಈಗಾಗಲೇ ಕನ್ನಡ ಭಾಷೆ ಅನಿವಾರ್ಯ, ಕಡ್ಡಾಯ ಅಂತ ಅಂದಾಗ ಕನ್ನಡ ನಾಡಿನಲ್ಲಿ ಇರುವ ಕನ್ನಡೇತರರು ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದಾರೆ. ಇದು ಸೋಜಿಗ ಅಂತ ಅನ್ಸಿದ್ರೂ ಸಹಿತ ಸತ್ಯವಾದ ಸಂಗತಿಯಾಗಿದೆ. ಹಾಗಿಲ್ಲದ ಭಾಷೆಗಳಿಗೆ ಆ ಸೌಲಭ್ಯವನ್ನು ಒದಗಿಸೋದು ಈಗಂತೂ ಸಾಧ್ಯನೇ ಆಗ್ತಾ ಇಲ್ಲ. ಇನ್ನು ಬರಲಿರುವ ದಶಕಗಳಲ್ಲಿ, ದಶ ಅಂದರೆ 10 ಅಂತ, ಮುಂದೆ ಬರ್ತಕ್ಕಂತಹ 10 ವರ್ಷಗಳಲ್ಲಿ ಪ್ರಾಂತೀಯ ಭಾಷೆಗಳ ಈ ಯಜಮಾನ್ಯಕ್ಕೆ ಹಾಕಿದ ಸವಾಲುಗಳು ಮುಂಚೂಣಿಗೆ ಬರೋದು ಅನಿವಾರ್ಯ ಆಗ್ಬಿಟ್ಟಿದೆ. ಮುಂಚೂಣಿಗೆ ಅಂದರೆ ಮುಂದಕ್ಕೆ ಬರ್ತಕ್ಕಂಥದ್ದು. ಈಗ ಪ್ರಾಂತೀಯ ಭಾಷೆಗಳು ತಮ್ಮ ಯಜಮಾನಿಕೆಯನ್ನು ಉಳಿಸ್ಕೊಳ್ಬೇಕು. ಹಾಗಾಗಿ ಬೇರೆ ಉಪಭಾಷೆಗಳು ಏನು ಸವಾಲಾಗ್ತವೋ, ಏನು ಸಮಸ್ಯೆಗಳನ್ನು ತಂದೊಡ್ತವೋ ಅವಕ್ಕೆಲ್ಲನೂ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಎದುರಿಸೋದಿಕ್ಕೆ ಸಿದ್ಧವಾಗಿರಬೇಕು, ಮುಂದಕ್ಕೆ ಬರಬೇಕು. ಅದು ಅನಿವಾರ್ಯ ಕೂಡ ಆಗಿದೆ. ಕನ್ನಡ ಎದುರಿಸಬೇಕಾಗಿರುವ ಹೊಸ ಸವಾಲುಗಳಲ್ಲಿ ಇದೂ ಕೂಡ ಒಂದಾಗಿದೆ. ಇನ್ನು ರಾಜ್ಯಾಂಗ ಕರ್ತೃಗಳಿಗೆ ಈ ಸಮಸ್ಯೆಯ ಸುಳಿವು ಇರಲಿಲ್ಲ ಅಂತ ಅಲ್ಲ. ಪ್ರತಿ ರಾಜ್ಯವು ತನ್ನ ಭೌಗೋಳಿಕ ಪ್ರದೇಶದಲ್ಲಿರುವ ಜನಸಮುದಾಯದ ಬೇರೆ ಬೇರೆ ಭಾಷೆಗಳ ಕಲಿಕೆ ಮತ್ತು ಬಳಕೆಗೆ ಅಗತ್ಯವಾದ ಪರಿಸರವನ್ನು, ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಷರತ್ತನ್ನು, ಅಂದರೆ ನಿಯಮವನ್ನು ರಾಜ್ಯಾಂಗದಲ್ಲಿಯೇ ವಿಧಿಸಿದ್ದಾರೆ. ಅಂದರೆ ನಮ್ಮ ಸಂವಿಧಾನದಲ್ಲೇ ಹೇಳ್ಬಿಟ್ಟಿದ್ದಾರೆ. ಸಂವಿಧಾನವನ್ನು ಮಾಡಿದಾಗ ಈ ಥರದ ಸಮಸ್ಯೆಗಳು ಬರ್ತವೆ ಅನ್ನೋ ಸುಳಿವು ಅವ್ರಿಗೆ ಇರಲಿಲ್ವಾ? ಖಂಡಿತ ಇತ್ತು. ಪ್ರತಿ ರಾಜ್ಯನೂ, ಯಾವುದೇ ರಾಜ್ಯ ಆಗಿರ್ಬೋದು, ಕರ್ನಾಟಕ, ತಮಿಳುನಾಡು, ಆಂಧ್ರ, ಯಾವುದೇ ರಾಜ್ಯ ಆಗಿರ್ಬೋದು, ತನ್ನ ಭೌಗೋಳಿಕ ಪ್ರದೇಶ ಅಂತಂದರೆ ತನ್ನ ಒಂದು ಪ್ರದೇಶ ವ್ಯಾಪ್ತಿ ಏನಿರುತ್ತೋ ಅದರೊಳಗಡೆ ವಾಸ ಮಾಡೋ ಜನಸಮುದಾಯದ ಬೇರೆ ಬೇರೆ ಭಾಷೆಗಳ ಕಲಿಕೆಗೆ, ಅವರು ಕಲಿಯೋದಿಕ್ಕೆ ಬೇರೆ ಭಾಷೆಗಳನ್ನು, ಮತ್ತು ಆ ಭಾಷೆಯನ್ನು ಬಳಕೆ ಮಾಡೋದಿಕ್ಕೆ ಬೇಕಾದಂತಹ ಪರಿಸರವನ್ನು, ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕು, ಅವರಿಗೆ ಒದಗಿಸ್ಕೊಡ್ಬೇಕು ಅನ್ನೋ ನಿಯಮವನ್ನು ಸಂವಿಧಾನದಲ್ಲಿಯೇ ವಿಧಿಸಲಾಗಿದೆ. ಆದರೆ ಈ ಷರತ್ತಿನ, ಈ ನಿಯಮದ ಪಾಲನೆ ನಿಜವಾಗಿಯೂ ಆಗ್ತಾ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿ ಸೂಚನೆ ನೀಡ್ತಕ್ಕಂಥ ವ್ಯವಸ್ಥೆ ಈಗ ಇಲ್ಲವಾಗಿದೆ. ಯಾರದನ್ನೆಲ್ಲ ಹೋಗಿ ನೋಡ್ತಾರೆ? ಅಲ್ಲಿನ ಸರ್ಕಾರ ಅವ್ರಿಗೆ ಕಲಿಯೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ? ಸಂವಿಧಾನದಲ್ಲಿ ಇದೆ ಅದು.
ನಿಜವಾಗಿ ಅದು ಜನರಿಗೆ ಸಿಗ್ತಾ ಇದೆಯಾ ಅಂತ ಹೋಗಿ ಕೇಳೋರು ಯಾರು, ನೋಡೋರು ಯಾರು? ಅದು ಆಗ್ತಾ ಇಲ್ಲ. ಸಾಂಸ್ಕೃತಿಕವಾಗಿ ಈ ಭಾಷೆಗಳಿಗೆ ಆಯಾ ರಾಜ್ಯದಲ್ಲಿ ಪ್ರಾತಿನಿಧ್ಯವನ್ನು ಒದಗಿಸುವ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಸಾಂಸ್ಕೃತಿಕವಾಗಿ ಅವ್ರಿಗೆ ಏನು ಸಿಗಬೇಕೋ ಹಕ್ಕು ಅದು ಸಿಗೋ ಥರ ಆಯಾ ರಾಜ್ಯದಲ್ಲೇ ಪ್ರಾತಿನಿಧ್ಯವನ್ನು ಒದಗಿಸ್ಬೇಕು. ಆ ಪ್ರಯತ್ನಗಳು ಆಗ್ತಾ ಇದೆ. ಇನ್ನು ಆಕಾಶವಾಣಿ, ರೇಡಿಯೋ, ದೂರದರ್ಶನ, ಟಿವಿಗಳಲ್ಲಿ ಈ ಅಲ್ಪಸಂಖ್ಯಾತ ಭಾಷೆಗಳ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ನೀವು ಡಿ ಡಿ ಚಂದನ ಚಾನಲನ್ನು ನೋಡಿದಾಗ ನಿಮಗೆ ಈ ಅಂಶ ಅರ್ಥ ಆಗುತ್ತೆ. ನೋಡಿ, ಡಿ ಡಿ ಚಂದನದಲ್ಲಿ ಕೊಡವ ಕಾರ್ಯಕ್ರಮಗಳು, ಕೊಂಕಣಿ ಕಾರ್ಯಕ್ರಮಗಳು, ಲಂಬಾಣಿ ಕಾರ್ಯಕ್ರಮಗಳು ಇವೆಲ್ಲ ಪ್ರಸಾರ ಆಗ್ತಾವೆ ನೋಡಿ. ರಾಜ್ಯ ಸರ್ಕಾರ ಆ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಆದರೆ ಇವು ಒಟ್ಟಾರೆಯಾಗಿ ಆಯಾ ಭಾಷಾ ಸಮುದಾಯಗಳ ಸಾಮಾನ್ಯ ಜನರ ಪ್ರಾತಿನಿಧ್ಯವನ್ನು ಒದಗಿಸಿಕೊಟ್ಟಿಲ್ಲವೆಂದೇ ಹೇಳ್ಬೋದು. ರಾಜ್ಯ ಸರ್ಕಾರ ಏನೇ ಅನುಕೂಲಗಳನ್ನು ಮಾಡಿಕೊಟ್ಟಿದ್ರೂ ಸಹಿತ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಆಯಾ ಭಾಷೆಯನ್ನು ಮಾತಾಡ್ತಕ್ಕಂತಹ ಜನಸಮುದಾಯ ಇರ್ತಾರಲ್ವಾ, ಸಾಮಾನ್ಯ ಜನರ ಪ್ರಾತಿನಿಧ್ಯವನ್ನು ಸರಿಯಾಗಿ ಒದಗಿಸ್ಕೊಟ್ಟಿಲ್ಲ. ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಲೇ ಹೇಳ್ಬೋದು. ಲಿಪಿಗಳೇ ಇಲ್ಲದೆ ಇರತಕ್ಕಂತಹ 10 ಭಾಷೆಗಳನ್ನು ಆಧುನಿಕ ಜೀವನ ಕ್ರಮಕ್ಕೆ ಸನ್ನದ್ಧಗೊಳಿಸುವ ಉದ್ದೇಶದಿಂದ ಈ ಅಲ್ಪಸಂಖ್ಯಾತ ಭಾಷೆಗಳಿಗೆ ಅಗತ್ಯವಾದ ಮೂಲ ಸೌಲಭ್ಯ ರೂಪಿಸಿಕೊಡುವುದು ರಾಜ್ಯಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಕೆಲವೊಂದು ಭಾಷೆಗಳಿಗೆ ಲಿಪಿನೇ ಇಲ್ಲ. ಉದಾಹರಣೆ ಕೊಂಕಣಿ, ಅವು ಮೌಖಿಕವಾಗಿ ಮಾತಾಡ್ತೀವಷ್ಟೇನೆ, ಆದರೆ ಲಿಖಿತವಾಗಿ ಬರೆಯೋದಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಂಥ ಅಲ್ಪಸಂಖ್ಯಾತ ಭಾಷೆಗಳಿಗೆ ಬೇಕಾದಂತಹ ಮೂಲ ಸೌಲಭ್ಯಗಳನ್ನು ಕಲ್ಪಿಸ್ಕೊಡೋದು ರಾಜ್ಯಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಕನ್ನಡದ ಯಜಮಾನ್ಯವನ್ನು ಅಲ್ಪಸಂಖ್ಯಾತ ಭಾಷೆಗಳು ಅನುಭವಿಸ್ತಾ ಇದ್ದಾವೆ. ಮುಂಬರುವ ದಶಕಗಳಲ್ಲಿ ಅಂದರೆ ಮುಂದಿನ 10 ವರ್ಷಗಳಲ್ಲಿ ಪ್ರಾಂತೀಯ ಭಾಷೆಯಾಗಿ ಕನ್ನಡ ಇಲ್ಲಿನ ಅಧೀನ ಭಾಷೆಗಳ ಹಕ್ಕೊತ್ತಾಯಗಳನ್ನು ಈಡೇರಿಸೋದಕ್ಕೆ ಯಾವ ಪ್ರಯತ್ನಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಯೋಚಿಸಬೇಕಾಗುತ್ತೆ. ನೋಡಿ, ಇದು ಇವಾಗ ಈ ಶತಮಾನದ ಹೊಸ ಸವಾಲಾಗಿದೆ. ಕನ್ನಡದ ಯಜಮಾನಿಕೆಯನ್ನು ಬೇರೆ ಭಾಷೆಗಳು ಅನುಭವಿಸ್ತಾ ಇದ್ದಾವೆ. ಅವುಗಳಿಗೂ ತನ್ನದೇ ಆದಂತಹ ಸಮಾನ ಸ್ಥಾನಮಾನವನ್ನು ಕೊಡಬೇಕು ಅಂತಂದರೆ ಏನನ್ನ ಮಾಡಬೇಕಾಗತ್ತೆ ಅಂತ ಈ ಕನ್ನಡ ಭಾಷೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗತ್ತೆ. ಒಳಗೊಳ್ಳುವ ವಿಧಾನವನ್ನು ಕನ್ನಡದಂತಹ ಭಾಷೆಗಳು ಪಾಲಿಸುವುದು ಅನಿವಾರ್ಯ ಆಗಿದೆ. ತನ್ನ ಒಳಗಡೆ ಆ ಭಾಷೆಗಳನ್ನು ಸೇರಿಸ್ಕೊಳ್ಬೇಕು. ಅದಕ್ಕೋಸ್ಕರ ಈ ಭಾಷೆ ಏನೇನನ್ನ ಪಾಲಿಸಬೇಕು, ಅನುಸರಿಸಬೇಕು ಅನ್ನೋದು ಈಗ ಅನಿವಾರ್ಯ ಆಗಿದೆ. ಹತ್ತಿಕ್ಕುವ, ಹೊರಗಿಡುವ ವಿಧಾನವನ್ನು ಅನುಸರಿಸಿದರೆ ಈ ಭಾಷೆಗಳು ತೀವ್ರ ಕನ್ನಡ ವಿರೋಧವನ್ನು ಪಾಲಿಸಿದರೆ ಅಚ್ಚರಿಯಿಲ್ಲ. ಒಂದು ವೇಳೆ ಕನ್ನಡ ನನ್ನ ಯಜಮಾನಿಕೆನೇ ದೊಡ್ಡದು, ಬೇರೆವೆಲ್ಲನೂ ಹೊರಗಿರಲಿ ಅಂತ ಏನಾದರೂ ಹೊರಗಿಡೋ ವಿಧಾನನ ಅನುಸರಿಸಿದ್ರೆ ಈ ಹೊರಗಿಡುವ ವಿಧಾನಕ್ಕೆ ಒಳಪಟ್ಟಂಥ ಭಾಷೆಗಳು ತೀವ್ರವಾಗಿ ಕನ್ನಡ ಭಾಷೆಯನ್ನು ವಿರೋಧಿಸ್ತವೆ. ಆ ರೀತಿ ವಿರೋಧಿಸಿದ್ರೆ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಕನ್ನಡವನ್ನು ಎಚ್ಚರಿಕೆಯಿಂದ ಯೋಜಿಸಿದರೆ ಮಾತ್ರ ಅದರ ವ್ಯಾಪಕ ಬಳಕೆಗೆ ಅವಕಾಶಗಳು ದೊರಕುತ್ತವೆ. ನಾವು ಎಚ್ಚರಿಕೆಯಿಂದ ನಮ್ಮ ಭಾಷೆಯನ್ನು ಯೋಜಿಸಿ ಬೆಳೆಸಬೇಕಾಗುತ್ತೆ. ಇಲ್ಲದಿದ್ದರೆ ಕನ್ನಡ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುತ್ತಾ ಇನ್ನಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಕನ್ನಡ ತಾನು ಉಳಿಬೇಕು ಅಂತ ಅನ್ನೋದಾದರೆ ಇನ್ನೂ ಬಹಳಷ್ಟು ಸಮಸ್ಯೆಗಳನ್ನು ಅದು ನೋಡಬೇಕಾಗತ್ತೆ. 19ನೇ ಶತಮಾನದ ಆದಿಯಲ್ಲಿ ಮುದ್ರಣ ಯಂತ್ರದ ನೆರವಿನಿಂದ ಕನ್ನಡದ ಮೊದಲ ಪುಸ್ತಕವನ್ನು ಮುದ್ರಿಸ್ತಾರೆ. 19ನೇ ಶತಮಾನದ ಆದಿ ಅಂತಂದರೆ 1801ರಿಂದ ಇದು ಪ್ರಾರಂಭ ಆಗುತ್ತೆ. ಅವಾಗೇನೆ ಮುದ್ರಣ ಯಂತ್ರ, ಪ್ರಿಂಟಿಂಗ್ ಮಿಷಿನ್ ಅಂತಕ್ಕಂಥದ್ದು ಬಂದಿದ್ದು. ಅದರ ಸಹಾಯದಿಂದ ಕನ್ನಡದ ಮೊದಲ ಪುಸ್ತಕವನ್ನು ಪ್ರಿಂಟ್ ಮಾಡ್ತಾರೆ. ಅನಂತರ ಕನ್ನಡ ಬರವಣಿಗೆಯ ಸ್ವರೂಪನೇ ಬದಲಾಗ್ಬಿಡ್ತು ನೋಡಿ. ಬರವಣಿಗೆಯ ಪ್ರಸಾರದಲ್ಲೂ ಹಿಂದೆಂದೂ ಕಾಣದ ಅಪೂರ್ವ ವ್ಯತ್ಯಾಸಗಳು ಕಾಣಿಸೋದಿಕ್ಕೆ ಪ್ರಾರಂಭ ಆಗ್ತವೆ. ಬರವಣಿಗೆನೂ ಅಷ್ಟೇನೆ ಬೇರೆ ಬೇರೆ ರೀತಿಯಾದಂತಹ ಅಕ್ಷರಗಳು, ಅವುಗಳದೇ ಆದಂತಹ ಗಾತ್ರ, ಆಕಾರ ಎಲ್ಲ ಬರೋದಕ್ಕೆ ಪ್ರಾರಂಭ ಆಯಿತು. ಬರಹದ ಬಹುಪ್ರತಿಗಳನ್ನು ಪಡೆದುಕೊಳ್ಳಲು ಈಗ ಸಾಧ್ಯವಾಯಿತು. ಬರವಣಿಗೆಯಲ್ಲಿರ್ತಕ್ಕಂತಹ ಹಲವಾರು ಪ್ರತಿಗಳನ್ನು ನಾವು ಪಡ್ಕೊಳ್ಳೋದಿಕ್ಕೆ ಈ ಮುದ್ರಣ ಯಂತ್ರದಿಂದ
ಪ್ರಾರಂಭ ಆಯಿತು. ಎಷ್ಟು ಸಾವಿರ ಕಾಪಿ ಬೇಕು ಸಿಗ್ತಾ ಇತ್ತು. ಬರವಣಿಗೆಯ ಪ್ರಸಾರ ತೀವ್ರತೆ ಅಧಿಕವಾಯಿತು. ಅಂದರೆ ಬರವಣಿಗೆ ಎಲ್ಲ ಕಡೆ ಹರಡಿಸ್ಬೇಕು ಅನ್ನೋ ಅಧಿಕವಾದಂತಹ ಆಸೆ ಎಲ್ಲ ಕಡೆ ಜಾಸ್ತಿ ಆಯಿತು. ಮುದ್ರಣದ ಅನಂತರ ಅಂದರೆ ಪ್ರಿಂಟಿಂಗ್ನ ನಂತರ ಕನ್ನಡ ಬರವಣಿಗೆಯನ್ನು ಪ್ರಭಾವಿಸಿದ ತಂತ್ರಜ್ಞಾನ ಇನ್ನೊಂದು ಅಂದರೆ ಅದು ಬೆರಳಚ್ಚು ಯಂತ್ರ ಅಂದರೆ ಟೈಪ್ ರೈಟರ್ ಅಂತ. ಇದರ ಪ್ರಭಾವ ಕೆಲವು ದಶಕಗಳ ಕಾಲ ಇತ್ತು. ಅಂದರೆ 16 ವರ್ಷಗಳ ಕಾಲ ಟೈಪ್ ರೈಟಿಂಗ್ನ ಪ್ರಭಾವ ಇತ್ತು. ಆದರೆ ಇದರ ಪ್ರಭಾವದ ಪಳೆಯುಳಿಕೆಗಳು ಇನ್ನೂ ಕೂಡ ನಮ್ಮಲ್ಲಿ ಇದ್ದಾವೆ. ಸರ್ಕಾರಿ ಕಚೇರಿಗಳಲ್ಲಿ ಈ ಪಳೆಯುಳಿಕೆ ಅಂದರೆ ಅವಶೇಷಗಳು ಅಂತ ಹೇಳ್ತೀವಿ. ಸರ್ಕಾರಿ ಕಚೇರಿಗಳಲ್ಲಿ ಇವತ್ತಿಗೂ ಬೆರಳಚ್ಚು ಯಂತ್ರಗಳನ್ನು ನಾವು ನೋಡ್ಬೋದು. ಮುದ್ರಣ ಆಗಲಿ ಅಥವಾ ಬೆರಳಚ್ಚಾಗಲಿ ಅಂದರೆ ಪ್ರಿಂಟಿಂಗ್ ಆದರೂ ಆಗಲಿ ಅಥವಾ ಟೈಪಿಂಗ್ ಆದರೂ ಆಗಲಿ ಬರವಣಿಗೆ ಅನ್ನೋ ಒಂದು ಪರಿಕಲ್ಪನೆಯನ್ನೇ ಮರು ವ್ಯಾಖ್ಯಾನಿಸಿದವು. ಮುದ್ರಣದಲ್ಲಿ ಬೆರಳುಗಳನ್ನು ಬಳಸಿ ಬರೆಯೋ ಸಾಧ್ಯತೆಯೇ ಇಲ್ಲ. ಪ್ರಿಂಟಿಂಗ್ನಲ್ಲಿ ನಾವು ಬೆರಳನ್ನು ಉಪಯೋಗಿಸಿ ಬರೆಯೋದಿಲ್ಲ. ಬೆರಳಚ್ಚು ಮಾಡುವಾಗ ಬೆರಳುಗಳ ಚಲನೆ ಇರುತ್ತೆ, ಆದರೆ ನಾವು ಬೆರಳುಗಳಲ್ಲೇ ಬರೆಯೋದಿಲ್ಲ. ಅದು ಅಕ್ಷರಗಳನ್ನು ರೂಪಿಸ್ತಕ್ಕಂಥ ವಿಧಾನನೂ ಕೂಡ ಸಂಪೂರ್ಣವಾಗಿ ಬೇರೆಯಾಗಿರುತ್ತೆ. ಈಗ ಆ ಅನ್ನೋ ಅಕ್ಷರನ ನಾವು ಇಲ್ಲಿಂದ ಪ್ರಾರಂಭ ಮಾಡಿ ಈ ರೀತಿಯಾಗಿ ಆ ಅಕ್ಷರವನ್ನು ಬೆರಳಲ್ಲಿ ಬರಿತೀವಿ. ಆದರೆ ನಾವು ಆ ಅಕ್ಷರವನ್ನು ಒತ್ತಿದಾಗಲೂ ಸಹಿತ ಅದೇ ರೀತಿಯಲ್ಲಿ ಅದು ಬರೆಯೋದಿಲ್ಲ. ಅದರ ವಿನ್ಯಾಸನೇ ಬೇರೆ ಇರುತ್ತೆ. ಇದಲ್ಲದೇನೆ ಇದರಿಂದ ಅಕ್ಷರ ಮತ್ತು ಅಕ್ಷರ ಸಂಯೋಜನೆಯನ್ನು ಗ್ರಹಿಸುವ ವಿಧಾನದಲ್ಲೇ ಬಹುಮುಖ್ಯ ಬದಲಾವಣೆ ಆಯಿತು. ಅಕ್ಷರಗಳನ್ನು ಜೋಡಿಸೋದು, ನಾವು ಏನು ಓದುತ್ತೀವೋ ಅದನ್ನು ಗ್ರಹಿಸ್ಕೊಂಡು ಆ ಅಕ್ಷರಗಳನ್ನು ಬರಿತಕ್ಕಂಥದ್ದು, ಇದರಲ್ಲೆಲ್ಲ ಸಾಕಷ್ಟು ಬದಲಾವಣೆ ಆಯಿತು. ಕೈ ಬರಹದ ಪ್ರತಿಗಳನ್ನು ನೋಡಿದ್ರೆ, ಅಂದರೆ ಯಾರಾದರೂ ಕೈಯಲ್ಲಿ ಬರೆದಿರ್ತಾರಲ್ವ, ಅದನ್ನು ನೋಡಿದ್ರೆ ಅವುಗಳ ಅಕ್ಷರ ಸಂಯೋಜನೆ ಅಂದರೆ ಅಕ್ಷರಗಳ ಜೋಡಣೆ ಮತ್ತು ವಿನ್ಯಾಸಗಳು ಪರಿಣಿತಿ ಉಳ್ಳಂತಹ ಓದುಗರನ್ನು ಬಯಸ್ತವೆ. ಈಗ ಯಾರೇ ಕೈಯಲ್ಲಿ ಬರೆದಿರೋ ಒಂದು ಹಸ್ತಪ್ರತಿಯನ್ನು ನೋಡಿದಾಗ ಎಲ್ಲರೂ ಅದನ್ನು ಓದೋಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಪರಿಣತಿ ಇರಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬರೀತಾರೆ. ನಾವು ಅದು ಕಾನ, ಣಾನ, ತಾನ ಅಂತ ತಿಳ್ಕೊಂಡು ಓದಬೇಕಾಗುತ್ತೆ. ಓದುಗರು ತುಂಬ ಬುದ್ಧಿವಂತರಾಗಿದ್ದರೆ ಅವರು ಅಕ್ಷರಗಳನ್ನು ಇದೇ ಅಕ್ಷರನೇ ಅವ್ರು ಬರೆದಿರೋದು, ಅವರು ಈ ಥರ ಬರೀತಾರೆ ಅಂತ ತಿಳ್ಕೊಂಡು ಓದ್ತಾರೆ. ಆದರೆ ಮುದ್ರಣ ಮತ್ತು ಬೆರಳಚ್ಚುಗಳು ಬರಹ ವಿನ್ಯಾಸವನ್ನು ಪ್ರಮಾಣೀಕರಿಸುವುದರ ಪರಿಣಾಮವಾಗಿ ಓದುವುದು ವಿಶೇಷ ತಜ್ಞತೆಯ ಕೆಲಸವಾಗಿ ಉಳಿದಿಲ್ಲ. ಓದೋದು ಅಂತ ಅನ್ನೋದು ಒಂದು ವಿಶೇಷವಾದಂತಹ ಜ್ಞಾನ ಇರಬೇಕದಕ್ಕೆ ಅಂತ ಅನ್ನೋ ಕೆಲಸವಾಗಿ ಈಗ ಉಳಿದಿಲ್ಲ. ಯಾಕೆಂದರೆ ಬೆರಳಚ್ಚು ಮತ್ತು ಮುದ್ರಣ ಏನಿದೆ, ಈಗ ಇಲ್ಲೇ ಗಮನಿಸಿ ನೋಡಿ, ಸ್ವಲ್ಪ ಕನ್ನಡ ಬರ್ತಕ್ಕಂಥವ್ರು ಅಚ್ಚುಕಟ್ಟಾಗಿ ಓದ್ತಾರೆ, ಇದೇ ಅಕ್ಷರನೇ ಅಂತ ಗುರುತಿಸ್ತಾರೆ. ತುಂಬ ಚೆನ್ನಾಗಿ ಪಾಂಡಿತ್ಯ ಪಡೆದಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬರವಣಿಗೆ ಮತ್ತು ಅದರ ಓದು ಹೀಗೆ ತಂತ್ರಜ್ಞಾನದ ಪ್ರಭಾವದಿಂದ ಸಾಮಾಜೀಕರಣಗೊಂಡದ್ದು ಕನ್ನಡದ ಬಳಕೆಯ ಮೇಲೆ ಅಪಾರವಾದಂತಹ ಪರಿಣಾಮವನ್ನು ಉಂಟು ಮಾಡಿದೆ. ಮುದ್ರಣದ ವಿನ್ಯಾಸದಲ್ಲಿ ಪದಗಳ ನಡುವಣ ತೆರವನ್ನು ಸೂಚಿಸೋದು ಸಾಧ್ಯ ಆಯಿತು. ನೋಡಿ, ಇಲ್ಲೇ ಈ ಪಠ್ಯವನ್ನೇ ಗಮನಿಸಿ, ಇದು ಮುದ್ರಣ ಮಾಡಿರೋದು. ಇದ್ರ ವಿನ್ಯಾಸದಲ್ಲಿ ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ನಡುವಣ ಅಂದರೆ ಮಧ್ಯದಲ್ಲಿ ತೆರವನ್ನು ಸರಿಯಾಗಿ ಕೊಡ್ತಕ್ಕಂಥದ್ದನ್ನ ನಾವು ಮಾಡೋದಕ್ಕೆ ಸಾಧ್ಯ ಆಯಿತು. ತೆರವು ಅಂತಂದರೆ ಖಾಲಿ ಜಾಗ. ನೋಡಿ, ಪ್ರತಿಯೊಂದು ಪದಗಳ ನಡುವೆನೂ ಒಂದೇ ರೀತಿಯಾದಂತಹ ಜಾಗವನ್ನು ನಾವು ಮುದ್ರಣದಲ್ಲಿ ಕೊಡ್ಬೋದು. ಆದರೆ ನಾವು ಬರೆಯೋ ಬರವಣಿಗೆಯಲ್ಲಿ ಒಂದೇ ರೀತಿಯಾದಂತಹ ಈ ರೀತಿ ಜಾಗವನ್ನು ಕೊಡೋದಕ್ಕೆ ಸಾಧ್ಯನಾ? ಕೆಲವು ಸರಿ ಜಾಸ್ತಿ ಕೊಟ್ಬಿಡ್ತೀವಿ, ಕೆಲವೊಂದು ಕಡೆ ಕಡಿಮೆ ಕೊಡ್ತೀವಿ. ಆದರೆ ಮುದ್ರಣದಲ್ಲಿ ಹಾಗಲ್ಲ, ಒಂದೇ ರೀತಿಯ ಜಾಗವನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಮೊದಲ ಮಾದರಿಯ ಬರವಣಿಗೆಯಲ್ಲಿ ಪದಗಳನ್ನು ತೆರಪಿಲ್ಲದೆ ಅಂದರೆ ಜಾಗವಿಲ್ಲದೆ ಬರೆಯೋದು ರೂಢಿಯಲ್ಲಿ ಇತ್ತು, ಅಭ್ಯಾಸದಲ್ಲಿತ್ತು. ಈಗ ಪ್ರಮಾಣಬದ್ಧ ಅಕ್ಷರ ವಿನ್ಯಾಸದಲ್ಲಿ ಪದಗಳ ನಡುವೆ ತೆರಪನ್ನು ಕಣ್ಣು ನೋಡುವುದು ಸಾಧ್ಯವಾದ್ದರಿಂದ ಓದಿನ ವೇಗ ಹೆಚ್ಚಾಗುವ ಅವಕಾಶಗಳು ಒದಗಿ ಬಂದವು. ಮೊದಲೆಲ್ಲ ಅಕ್ಷರದ ವಿನ್ಯಾಸಗಳಲ್ಲಿ ಪದಗಳ ನಡುವಿನ ಜಾಗ ಒಂದೇ ಸಮನಾಗಿ ಕೊಟ್ಟಿದ್ರಿಂದ ಕಣ್ಣು
ನೋಡೋದಿಕ್ಕೆ ಸಾಧ್ಯ ಆಯಿತು. ಮತ್ತು ನಾವು ಓದೋ ವೇಗನೂ ಸಹಿತ ಹೆಚ್ಚಾಯಿತು. ಯಾರಾದರೂ ಬರೆದಿರೋ ಬರವಣಿಗೆಯನ್ನು ನಾವು ವೇಗವಾಗಿ ಓದೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವ್ರ ಬರವಣಿಗೆ ಭಿನ್ನವಾಗಿರುತ್ತೆ, ಅವ್ರು ಬರೆಯೋ ರೀತಿ ಬೇರೆ ಇರುತ್ತೆ. ನಾವು ಅದನ್ನು ಗಮನಿಸ್ಕೊಂಡು ಓದೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ಮುದ್ರಣದಲ್ಲಿ ಹಾಗಲ್ಲ. ಇಲ್ಲೇ ಗಮನಿಸಿ ನೋಡಿ, ಎಲ್ಲ ಥರ ಅಕ್ಷರಗಳು ಇಲ್ಲಿ ಒಂದೇ ಥರ ಇದ್ದಾವೆ, ಒಂದೇ ರೀತಿಯಾದಂಥ ಜಾಗವನ್ನು ಬಿಟ್ಟಿದ್ದಾರೆ, ಕ್ರಮಬದ್ಧವಾಗಿದ್ದಾವೆ. ಯಾವ ಅಕ್ಷರನೂ ದೊಡ್ಡದಿಲ್ಲ, ಯಾವ ಅಕ್ಷರನೂ ಚಿಕ್ಕದಿಲ್ಲ. ಹಾಗಾಗಿ ಓದಿನ ವೇಗ ಹೆಚ್ಚಾಗುತ್ತೆ, ಕಣ್ಣು ಬೇಗ ಗ್ರಹಿಸುತ್ತೆ. ಇದು ಶಿಕ್ಷಣದ ವಿಸ್ತಾರಕ್ಕೆ ನೆರವಾಗುವ ಸಂಗತಿಯಾಯಿತು. ಇದರಿಂದ ಏನಾಯಿತು, ಶಿಕ್ಷಣ ಅಂತಕ್ಕಂಥದ್ದು ವಿಸ್ತಾರವಾಗಿ ಬೆಳೆಯೋದಿಕ್ಕೆ ಸಾಧ್ಯ ಆಯಿತು. ಓದ್ತಕ್ಕಂಥವ್ರು ಹೆಚ್ಚು ಶ್ರಮ ಪಡೆದೇನೆ ಮತ್ತೆ ಬಹಳಷ್ಟು ವೇಗವಾಗಿ ಓದೋದು ಸಾಧ್ಯವಾಯಿತು. ಆದ್ದರಿಂದ ಓದಿನ ಸಾಮರ್ಥ್ಯವನ್ನು ಪಡೆದುಕೊಳ್ಳೋದು ಮತ್ತು ಬಳಸೋದು ಯಾರಿಗೆ ಬೇಕಾದ್ರೂ ಸಿಗಬಹುದಾದಂತಹ ವಿಷಯ ಆಯಿತು. ಓದಿನ ವೇಗ ಹೆಚ್ಚಾದುದರ ಪರಿಣಾಮವೆಂದರೆ ಹೆಚ್ಚು ಮಾಹಿತಿಯನ್ನು ಕಡಿಮೆ ಕಾಲದಲ್ಲಿ ಪಡೆಯುವ ಅವಕಾಶ ಒದಗಿ ಬಂದದ್ದು. ನೋಡಿ, ಓದಿನ ವೇಗ ಹೆಚ್ಚಾಯಿತು, ಇದರ ಪರಿಣಾಮ ಏನಾಯಿತು, ಹೆಚ್ಚಿನ ವಿಚಾರವನ್ನು ಕಡಿಮೆ ಕಾಲದಲ್ಲೇ ನಾವು ಪಡ್ಕೊಳ್ಬಹುದಾದಂತಹ ಅವಕಾಶ ನಮಗೆ ಒದಗಿ ಬಂತು. ನೋಡಿ, ನಮ್ಮ ಸಹೋದ್ಯೋಗಿ ಮಿತ್ರರೊಬ್ಬರು ಒಂದು ನಿಮಿಷಕ್ಕೆ ಸುಮಾರು 500 ಪದಗಳನ್ನು ಓದ್ತಾರೆ. ಅವರ ವೇಗ ಎಷ್ಟಿದೆ, ಅವರ ಗ್ರಹಿಸುವ ಶಕ್ತಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಹೀಗೆ ಓದ್ದಷ್ಟೂ ಆ ಪದಗಳ ವೇಗ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಹೆಚ್ಚು ವಿಷಯಗಳನ್ನು ಕಡಿಮೆ ಕಾಲದಲ್ಲಿ ಯಾರು ಬೇಕಾದ್ರೂ ತಿಳಿಯೋ ಅವಕಾಶ ಒದಗಿದ್ದು. ಹೀಗಾಗಿ ತಂತ್ರಜ್ಞಾನವು ಭಾಷೆಯ ಅಭಿವೃದ್ಧಿಗೆ ನೀಡಿದ ಕೊಡುಗೆಯಾಗಿದೆ. ನಿಜವಾಗಿಯೂ ಈ ಮುದ್ರಣ ಅಂತಕ್ಕಂಥದ್ದು ಹೆಚ್ಚಿನ ವಿಚಾರವನ್ನು ಕಡಿಮೆ ಸಮಯದಲ್ಲಿ ತಿಳ್ಕೊಳ್ಳೋದಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತು. ಇದು ನಮಗೆ ಒಂದು ವರದಾನ ಆಯಿತು ಅಂತಲೇ ಹೇಳಬಹುದು. ವಿದ್ಯಾರ್ಥಿಗಳೇ, ಇದಿಷ್ಟು ಕನ್ನಡ ಬರವಣಿಗೆಯ ಸ್ವರೂಪವನ್ನು ತಂತ್ರಜ್ಞಾನ ಹೇಗೆ ಬದಲಾಯಿಸ್ತು ಅಂತಕ್ಕಂಥದ್ದು. ಇದು ಪ್ರಶ್ನೋತ್ತರಕ್ಕೆ ಮುಖ್ಯವಾದಂಥ ವಿಚಾರ. ಇನ್ನು ಮುಂದಿನ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಮುದ್ರಣದಿಂದ ಏನೋ ಭಾಷೆಯ ಅಭಿವೃದ್ಧಿ ಆಯಿತು, ಆದರೆ ಇದರಲ್ಲಿ ಕೆಲವೊಂದು ಅಡ್ಡ ಪರಿಣಾಮಗಳು ಕೂಡ ಇದ್ದು ಅವು ನಿಧಾನವಾಗಿ ನಮಗೆ ಕಾಣಿಸೋದಿಕ್ಕೆ ಪ್ರಾರಂಭ ಆದವು. ಮುಖ್ಯವಾಗಿ ಲಿಖಿತವಾದದ್ದು ಹೆಚ್ಚು ಶಾಶ್ವತವಾಗಿ ಉಳಿಯಬೇಕೆಂಬ ತಿಳುವಳಿಕೆಯಲ್ಲಿ ಪಲ್ಲಟ ಉಂಟಾಯಿತು. ಪಲ್ಲಟ ಅಂದರೆ ಬದಲಾವಣೆ ಅಂತ. ನಾವೇನು ಈ ಮುದ್ರಣವನ್ನು ಮಾಡ್ತೀವೋ ಇದು ಹೆಚ್ಚಿನ ದಿವಸ ಶಾಶ್ವತವಾಗಿ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲವೊಂದು ಬದಲಾವಣೆ ಆಗೋಗ್ಬಿಡ್ತು. ಅಂದರೆ ಬರೆದದ್ದು ಕೂಡಲೇ ಪ್ರಸಾರವಾಗುವುದು ಮತ್ತು ಬಹುಪ್ರತಿಗಳಲ್ಲಿ ಲಭ್ಯವಾಗುವುದು ಸಂಭವಿಸಿದ್ದರಿಂದ ಹಾಗೂ ಓದುವಿಕೆಗೆ ಯಾರು ಬೇಕಾದರೂ ತೆರೆದುಕೊಳ್ಳುವುದು ಸಾಧ್ಯವಾದದ್ದರಿಂದ ಲಿಖಿತ ದಾಖಲೆಗಳು ಓದಿಗಾಗಿಯೇ ಮನನ ಮಾಡಿಕೊಳ್ಳುವುದಕ್ಕಾಗಿಯೇ ಶತಮಾನಗಟ್ಟಲೆ ಕಾಯಬೇಕಾದ ಅಗತ್ಯ ಈಗ ಇಲ್ಲವಾಗಿದೆ. ನೋಡಿ, ಮುದ್ರಣದಿಂದ ಬರೆದದ್ದನ್ನು ಕೂಡಲೇ ಪ್ರಸಾರ ಮಾಡ್ಬೋದು. ಈಗ ಟಿವಿಗಳಲ್ಲೆಲ್ಲನೂ ಲೈವಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಬ್ರೇಕಿಂಗ್ ನ್ಯೂಸ್ನ ಹಾಕ್ತಾ ಇರ್ತಾರೆ ನೋಡಿ. ಆ ತಕ್ಷಣ ಟೈಪ್ ಮಾಡಿದ್ದನ್ನು ಆ ತಕ್ಷಣನೇ ಪ್ರಸಾರ ಮಾಡ್ತಾ ಇರ್ತಾರೆ. ಆಮೇಲೆ ಈ ರೀತಿ ಮುದ್ರಣವಾದ ವಿಷಯಗಳು ಬಹುಪ್ರತಿಗಳಲ್ಲಿ, ಅಂದರೆ ನಿಮಗೆ ಎಷ್ಟು ಕಾಪೀಸ್ ಬೇಕು ಅಷ್ಟು ಸಿಗುತ್ತೆ. ಹಾಗಾಗಿ ಓದೋರು ಸಂಖ್ಯೆ ಏನಾಯಿತು, ಜಾಸ್ತಿ ಆಗೋದಿಕ್ಕೆ ಪ್ರಾರಂಭ ಆಯಿತು. ಮತ್ತು ಲಿಖಿತ ದಾಖಲೆಗಳು ಅಂದರೆ ಬರವಣಿಗೆಯ ದಾಖಲೆಗಳು ಓದೋದಿಕ್ಕೋಸ್ಕರನೇ ಮತ್ತು ಮನನ ಮಾಡ್ಕೊಳ್ಳೋದಿಕ್ಕೆ, ಮನನ ಅಂತಂದರೆ ನೆನಪು ಮಾಡ್ಕೊಳ್ಳೋದಿಕ್ಕೆ ಶತಮಾನಗಳಗಟ್ಟಲೆ ಕಾಯಬೇಕಾದ ಅಗತ್ಯ ಈಗ ಇಲ್ಲವಾಗಿದೆ. ನೋಡಿ, ಮೊದಲೆಲ್ಲನೂ ಹಸ್ತಪ್ರತಿಗಳನ್ನು ಮಾಡೋರು, ಕೈಯಿಂದನೇ ಬರೆಯೋರು, ಬಹಳಷ್ಟು ಸಮಯ ತಗೊಳ್ಳೋದು. ಈಗ ಹಾಗಿಲ್ಲ. ಎಷ್ಟು ಪ್ರಿಂಟ್ ಬೇಕು ಅಂತ ಮಿಷಿನ್ನಲ್ಲಿ ಒತ್ತಿದ್ರೆ ಸಾಕು, ನಿಮಗೆ ಅಷ್ಟು ಪ್ರತಿಗಳು ಲಭ್ಯ ಆಗುತ್ತೆ. ಇದರಿಂದ ಲಿಖಿತವಾದದ್ದು ಹೆಚ್ಚು ಶಾಶ್ವತವಾಗಿರಬೇಕಾಗಿಲ್ಲ, ಅದು ಶತಮಾನಗಳಗಟ್ಟಲೆ ಇರಬೇಕು ಅಂತ ಅನ್ನೋದು ಏನಿಲ್ಲ. ಈ ತ್ವರಿತ ನಾಶಕ್ಕೆ ನಾವು ಲೇಖನಕ್ಕಾಗಿ ಬಳಸಿದ ಸಾಮಗ್ರಿಗಳ ಸ್ವರೂಪ ಕೂಡ ತನ್ನ ಕೊಡುಗೆಯನ್ನು ನೀಡಿದೆ. ಮೊದಲು ಶಿಲೆಯ ಮೇಲೆ ಅಥವಾ ತಾಳೆಗರಿಗಳ ಮೇಲೆ ಬರೆದಾಗ ಅವು ಬಹಳಷ್ಟು ಕಾಲ ಉಳಿಬೇಕೆಂಬ ಆಸೆ ಇರ್ತಿತ್ತು. ನೋಡಿ, ಈ ಥರ ಮುದ್ರಣವಾದಂತಹ ಅಕ್ಷರಗಳು ಬೇಗ ನಾಶ ಆಗ್ಬಿಡ್ತವೆ. ನೀವು ಇಲ್ಲಿರೋ ಪ್ರಿಂಟನ್ನೇ ಗಮನಿಸಿ ನೋಡಿ, ಇಲ್ಲೆಲ್ಲ ಅಕ್ಷರಗಳಾಗ್ಲೇನೆ
ಅಳಿಸ್ ಹೋಗ್ತಾ ಇದ್ದಾವೆ. ನೋಡಿ ಇಲ್ಲೆಲ್ಲ ಅಳಿಸ್ ಹೋಗ್ತಾ ಇದ್ದಾವೆ. ಹಿಂದಿನ ಕಾಲದಲ್ಲೆಲ್ಲ ಶಿಲೆ ಮೇಲೆ ಕೆತ್ತುತ್ತಾ ಇದ್ರು, ಕಲ್ಲಿನ ಮೇಲೆ ಕೆತ್ತನೆ ಮಾಡ್ತಾ ಇದ್ರು. ಅದನ್ನೇ ನಾವು ಶಾಸನ ಅಂತ ಕರಿತೀವಿ. ತಾಳೆ ಗರಿಗಳಲ್ಲಿ ಬರೆದಿಡ್ತಾ ಇದ್ರು. ಅದರ ಉದ್ದೇಶ ಏನು? ನೂರಾರು ವರ್ಷಗಳ ಕಾಲ ಅದು ಉಳಿಬೇಕು ಅನ್ನೋ ಆಸೆ ಇರ್ತಿತ್ತು. ಅದಲ್ದೇನೆ ಅವುಗಳು ಹೆಚ್ಚು ಕಾಲ ಉಳಿಯಬಲ್ಲ ಮಾಧ್ಯಮಗಳು ಆಗಿದ್ದು. ಈ ಶಾಸನ ಆಗಲಿ ತಾಳೆ ಗರಿಗಳಾಗ್ಲಿ ಬಹಳಷ್ಟು ಶತಮಾನಗಳಷ್ಟು ಕಾಲ ಅವು ಉಳಿತವೆ. ಈಗ ಬಳಸಲಾದ ಕಾಗದಕ್ಕೆ ಜೀವಿತಾವಧಿಯೇ ಕಡಿಮೆ. ಈಗ ನಾವೇನ್ ಕಾಗದದಲ್ಲಿ ಬಳಸ್ತಾ ಇದೀವೋ ಅದಕ್ಕೆ ಆಯಸ್ಸು ಕಡಿಮೆ. ಪೇಪರ್ಗಳನ್ನ ನೋಡಿ, 1 ವರ್ಷ ಆಗ್ತಿದ್ದಂಗೆನೆ ಅದು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಆಮೇಲೆ ಬೆಳ್ಳಿ ಮೀನುಗಳು ಓಡಾಡೋಕ್ಕೆ ಪ್ರಾರಂಭ ಆಗುತ್ತೆ. ಅವೆಲ್ಲನೂ ಹಾಳೆಗಳನ್ನ ತಿಂದಾಕ್ತವೆ. ಬೇಗ ಮರೆಯಾಗುವುದಕ್ಕೆ ಹೀಗೆ ಮಾಧ್ಯಮವೂ ಕೂಡ ಪರೋಕ್ಷವಾಗಿ ಕೊಡುಗೆಯನ್ನು ನೀಡಿದೆ. ಎಷ್ಟೋ ಪುಸ್ತಕಗಳು ಮುದ್ರಣಕ್ಕೆ ಒಳಗಾದಂಥವು ಆ ತತ್ಕ್ಷಣ ಅಷ್ಟೇ ಚೆನ್ನಾಗಿರ್ತವೆ, ಆಮೇಲೆ ಅವು ಹಾಳಾಗ್ಬಿಡ್ತವೆ. ಈ ಅಂಶವೇ ತಂತ್ರಜ್ಞಾನದ ಮುಂದಿನ ಸ್ವರೂಪವನ್ನ ನಿರ್ದೇಶಿಸಿದೆ ಕೂಡ. ಈ ಒಂದು ಅಂಶನೇ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ಅಂತಕ್ಕಂಥದ್ದು ಮುಂದೆ ಯಾವ ರೀತಿ ಇರಬೇಕು ಅಂತ ಅನ್ನೋದನ್ನ ನಮ್ಗೆ ಸೂಚನೆ ಕೊಡುತ್ತೆ. ಇದುವರೆಗೂ ನಾವು ಬರಹದ ದಾಖಲಾತಿಯನ್ನ ಕುರಿತು ಮಾತ್ರ ಪರಿಗಣನೆಗೆ ತೆಗೆದುಕೊಂಡಿದ್ದೀವಿ. ಅಂದ್ರೆ ಬರಹ ಅಂತಕ್ಕಂಥದ್ದು, ಅದರ ದಾಖಲಾತಿ, ಅದನ್ನ ಮಾತ್ರ ನಾವು ಗಣನೆಗೆ ಮುಖ್ಯವಾದ ವಿಷಯ ಅಂತ ತಗೊಂಡು ಮಾತಾಡ್ತಿದ್ದೀವಿ. ಮೌಖಿಕವಾದದ್ದು ಅಂತ ಇನ್ನೊಂದಿದೆ ಅಲ್ವಾ, ಅಂದ್ರೆ ಮಾತಾಡೋದು ಅಂತ. ಮೌಖಿಕವಾಗಿದ್ದುದು ನೆನಪಿನ ಶಕ್ತಿಯನ್ನು ಅವಲಂಬಿಸಿ ಕೆಲವರ ಮೂಲಕ ಮಾತ್ರ ಹೆಚ್ಚು ಕಾಲದವರೆಗೆ ತಲೆಮಾರಿನಿಂದ ತಲೆಮಾರಿಗೆ ದಾಟಿ ಬರುವುದು ಸಾಧ್ಯವಾಗಿತ್ತು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ನಮ್ಮ ಜನಪದರು. ನೋಡಿ, ಅವರು ಬಾಯಲ್ಲಿ ಮಾತ್ರ ಹಾಡನ್ನ ಹೇಳ್ತಿದ್ರು, ಕತೆಗಳನ್ನ ಕಟ್ತಾ ಇದ್ರು. ಅದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ, ಅಂದ್ರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ, ಒಂದು ವಂಶದಿಂದ ಇನ್ನೊಂದು ವಂಶಕ್ಕೆ ದಾಟ್ ಬರೋದು ಸಾಧ್ಯ ಆಗಿತ್ತು. ಈ ಆವರ್ತನೆ ಕೂಡ, ಆವರ್ತನೆ ಅಂತಂದ್ರೆ ಪರಿಶೀಲನೆ, ಸುತ್ತುವುದು ಅಂತ ಹೇಳ್ತೀವಿ. ಇದು ಕೂಡ ಸೇರ್ಪಡೆ ಬೇರ್ಪಡೆಗಳಿಗೆ ಹೊರತಾಗಿರ್ಲಿಲ್ಲ. ಕೆಲವೊಂದ್ ಸಾರಿ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗೋ ವೇಳೆಗೆ ಒಂದಷ್ಟು ಬಿಟ್ಟು ಹೋಗ್ತಿತ್ತು, ಇಲ್ಲ ಇನ್ನೊಂದಷ್ಟು ಹೊಸ್ದಾಗಿ ಸೇರ್ಕೊಳ್ತಾ ಇತ್ತು. ಇದು ಪ್ರತಿಯೊಬ್ಬರಲ್ಲೂ ಆಗ್ತಕ್ಕಂಥ ವಿಚಾರನೆ. ನಾವೇನಾದ್ರೂ ನಿಮ್ಗೊಂದು ವಿಚಾರ ಹೇಳಿದ್ರೆ ಅದನ್ನ ನೀವು ಇನ್ನೊಬ್ರಿಗೆ ಆ ವಿಷಯವನ್ನ ದಾಟ್ಸೋ ಅಷ್ಟೊತ್ತಿಗೆ ನಾನು ಹೇಳಿರೋ ಕೆಲವೊಂದು ವಿಚಾರ ಬಿಟ್ಟು ಹೋಗ್ಬೋದು, ಅಥವಾ ನೀವು ಇನ್ನೊಂದಷ್ಟು ವಿಚಾರಗಳನ್ನ ಅದಕ್ಕೆ ಸೇರಿಸಿ ಹೇಳ್ಬೋದು. ಇದು ಮನುಷ್ಯನಲ್ಲಿ ಸಾಮಾನ್ಯವಾಗಿ ಆಗ್ತಕ್ಕಂತಹ ಮೌಖಿಕ ಸಂವಹನ. ಆದ್ರೆ ಧ್ವನಿ ಮುದ್ರಣದ ಸಾಧ್ಯತೆಯಿಂದಾಗಿ, ಧ್ವನಿ ಮುದ್ರಣ ಅಂದ್ರೆ ಆಡಿಯೋ ಅಂತ, ಇದರ ಸಾಧ್ಯತೆಯಿಂದಾಗಿ ಇವಾಗ ಆಡಿದ ಮಾತುಗಳನ್ನ ದೀರ್ಘಕಾಲ ಕಾಯ್ದಿರಿಸೋದು ಈಗ ಸಾಧ್ಯ ಆಗಿದೆ. ಉದಾಹರಣೆ, ಈಗ SPB ಅವರು ಹಾಡಿದ ಹಾಡುಗಳನ್ನ ಎಷ್ಟು ವರ್ಷ ಆದ್ರೂ ಸಹಿತ ನಾವು ಕೇಳಬಹುದು, ಹೌದಲ್ವಾ? ಹಾಗೇನೆ ಗುರುರಾಜುಲು ನಾಯ್ಡು ಅವರು ಹಾಡಿದಂತಹ ಹರಿಕತೆಯನ್ನ ನಾವಿನ್ನೂ ಹೆಚ್ಚಿನ ಕಾಲದವರೆಗೆ, ಇನ್ನೂ ಶತಮಾನಗಳು ಕಳೆದ್ರೂ ಸಹಿತ ಕೇಳಬಹುದಾಗಿದೆ. ಹೀಗಾಗಿ ಆಡು ಮಾತಿಗೆ ಇದ್ದ ಕಾಲ ದೇಶಗಳ ಮಿತಿಯ ಚೌಕಟ್ಟನ್ನ ಮೀರುವುದು ಸಾಧ್ಯವಾಗಿದೆ. ಸ್ವಾಮಿ ವಿವೇಕಾನಂದರು ಅವತ್ತು ಮಾಡಿದಂತಹ ಭಾಷಣ ನಮ್ಗಿವತ್ಗೂ ಕೇಳೋದಿಕ್ ಸಿಗುತ್ತೆ. ನೋಡಿ, ಕಾಲ ದೇಶಗಳ ಮಿತಿಯ ಚೌಕಟ್ಟನ್ನ ಮೀರೋಗ್ಬಿಟ್ಟಿದೆ ಇವತ್ತು ಧ್ವನಿ ಮುದ್ರಣ ಅಂತಕ್ಕಂಥದ್ದು. ಯಾವ ದೇಶದಲ್ಲಿ ಯಾರು ಮಾತಾಡಿದ್ರು ನಾವಿಲ್ಲೇ ಕೂತ್ಕೊಂಡು ಕೇಳಬಹುದು. ಈ ಸೌಲಭ್ಯದ ಅವಕಾಶ ಕನ್ನಡದ ಅಭಿವೃದ್ಧಿಗೆ ಹೇಗೆ ನೆರವಾಗಿದೆ ಅನ್ನೋದನ್ನ ನಾವು ಇವಾಗ ಪರಿಶೀಲನೆ ಮಾಡೋದು ಅಗತ್ಯ. ಸರಿ, ಧ್ವನಿ ಮುದ್ರಣದ ಸಾಧ್ಯತೆ ತುಂಬಾ ಚೆನ್ನಾಗಿದೆ. ನಮ್ಮ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಇದನ್ನ ಹೇಗೆ ಬಳಸ್ಕೊಳ್ಳೋದು ಅದ್ರ ಬಗ್ಗೆ ನಾವಿವಾಗ ಮಾತಾಡಬೇಕು. ಕನ್ನಡದ ಉಪಭಾಷೆಗಳು ಲಿಖಿತ ಮಾಧ್ಯಮಕ್ಕೆ ಪರಿವರ್ತನೆಯಾಗುವ ಸಾಧ್ಯತೆಗಳು ಕಡಿಮೆ. ಕನ್ನಡದ ಉಪಭಾಷೆಗಳು ಅಂತ ಏನ್ ನಾವು ಕರಿತೀವೋ ಅವು ಬರವಣಿಗೆಯ ಮಾಧ್ಯಮಕ್ಕೆ ಬದಲಾವಣೆ ಆಗೋ ಒಂದು ಸಾಧ್ಯತೆ ಬಹಳ ಕಡಿಮೆ ಇದ್ದಾವೆ. ಕೆಲವೊಂದು ಉಪಭಾಷೆಗಳಿಗೆ ಲಿಪಿನೇ ಇಲ್ಲ. ಹೀಗಾಗಿ ಈ ಉಪಭಾಷೆಯ ಪ್ರಭೇದಗಳು ಹೆಚ್ಚು ಜನರಿಗೆ ಪರಿಚಿತವಾಗುವ ಸಂದರ್ಭಗಳು ಕಡಿಮೆಯಾಗಿರ್ತವೆ. ನೋಡಿ, ಲಿಪಿನೇ ಇಲ್ಲದೆ ಇರೋ ಭಾಷೆಗಳೇನಿದಾವೋ ಅವುಗಳನ್ನ ನಾವು ನೋಡಿ ಈ ತರ ಧ್ವನಿ ಮುದ್ರಣದ ಮೂಲಕ ಅವುಗಳನ್ನ ನಾವು ಹೆಚ್ಚು ಕಾಲದವರೆಗೆ ಜೋಪಾನ ಮಾಡ್ಬೋದು. ಉದಾಹರಣೆ, ಲಂಬಾಣಿ, ಕೂರ್ಗ್, ಈ ಭಾಷೆಗಳೆಲ್ಲ ಏನಿದಾವೆ ಇವುಗಳಿಗೆ ಲಿಪಿ ಇಲ್ಲ. ಕನ್ನಡದ ಯಜಮಾನಿಕೆಯಲ್ಲಿ
ಇರ್ತಕ್ಕಂತಹ ಭಾಷೆಗಳಿವು. ಆಯಾ ಪ್ರದೇಶಗಳಲ್ಲಿ ಆಯಾ ಸಾಮಾಜಿಕ ವಲಯಗಳಲ್ಲಿ ಮಾತ್ರ ಪ್ರಚಲಿತವಿದ್ದ ಉಪಭಾಷಿಕ ಪ್ರಭೇದಗಳು ಇಡೀ ಭಾಷಿಕ ಸಮುದಾಯಕ್ಕೆ ಪರಿಚಿತವಾದ ಹೊರತು ತಮ್ಮದಲ್ಲದ ಉಪಭಾಷೆಯ ಮಾದರಿಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬೆಳೆಯುವುದು ಕಷ್ಟ. ನೋಡಿ, ಯಾವುದೋ ಆಯಾ ಪ್ರದೇಶದಲ್ಲಿ ಅವ್ರದ್ದೇ ಆದಂತಹ ಒಂದು ಸಾಮಾಜಿಕ ವಲಯ ಇರುತ್ತೆ, ಅಂದರೆ ಅವರ ಬದುಕುವಂತಹ ಪ್ರದೇಶ ಇರುತ್ತೆ. ಅಲ್ಲಿ ಮಾತ್ರ ಆ ಭಾಷೆಯನ್ನ ಮಾತಾಡ್ತಾರೆ. ಈಗ ಕಾಡಿನಲ್ಲಿ ಎಷ್ಟೋ ಅಲೆಮಾರಿ ಕುಟುಂಬಗಳು ವಾಸ ಮಾಡ್ತವೆ. ಅವ್ರಿಗೆ ಅವ್ರದ್ದೇ ಆದಂತಹ ಭಾಷೆ ಇರುತ್ತೆ, ಆದರೆ ಅದಕ್ಕೆ ಲಿಪಿ ಇರೋದಿಲ್ಲ. ಅವರು ಅವರ ಉಪಭಾಷೆಯ ಮಾದರಿಗಳನ್ನ ಈ ಧ್ವನಿ ಮುದ್ರಣದ ಮೂಲಕ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಬೆಳೆಯೋದು ಕಷ್ಟ ಆಗುತ್ತೆ. ಈಗ ಧ್ವನಿ ದಾಖಲಾತಿಯ ಸೌಲಭ್ಯದಿಂದಾಗಿ ಇವಾಗ ಯಾರ ಧ್ವನಿಯನ್ನ ಬೇಕಾದರೂ ಸಹಿತ ನಾವು ದಾಖಲಾತಿಯಾಗಿ ಇಟ್ಕೊಳ್ಬೋದು. ಅವರ ಆಡಿಯೋವನ್ನ ನಾವು ಉಳಿಸ್ಕೊಳ್ಬೋದು. ಈ ಉಪಭಾಷಾ ಪ್ರಭೇದಗಳು ತಮ್ಮ ಪರಿಸರದ ಆಚೆಗೂ ಇರುವ ಭಾಷಿಕರ ಕಿವಿಯ ಮೇಲೆ ಬೀಳೋದು ಸಾಧ್ಯವಾಗಿದೆ. ಯಾವುದೋ ಒಂದು ಕಾಡಿನಲ್ಲಿ ವಾಸ ಮಾಡೋ ಅಲೆಮಾರಿ ಜನಾಂಗದವರು ಮಾತಾಡೋ ಭಾಷೆಯನ್ನ ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ಆ ಪರಿಸರದಿಂದ ಆಚೆ ವಾಸ ಮಾಡ್ತಾ ಇರೋ ಜನರಿಗೂ ಸಹಿತ ಅವ್ರ ಕಿವಿ ಮೇಲೂ ಬೀಳೋ ಥರ ಮಾಡ್ಬೋದಾಗಿದೆ. ಬೀದರ ಕನ್ನಡವನ್ನ ಚಾಮರಾಜನಗರದವ್ರಿಗೂ ಕೇಳಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಆಗಿದೆ, ಹೌದಲ್ವಾ? ಬೀದರ್ನಲ್ಲಿ ಮಾತಾಡೋ ಕನ್ನಡವನ್ನ ನಾವು ಆ ಧ್ವನಿ ಮುದ್ರಣವನ್ನ ಮಾಡ್ಕೊಂಡು ಬಂದು ಚಾಮರಾಜನಗರದಲ್ಲಿ ವಾಸ ಮಾಡೋ ಜನರಿಗೆ ಕೇಳಿಸ್ಬೋದು, ಅವರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಉಪಭಾಷಿಕ ಬಾಹುಳ್ಯವು ಭಾಷಿಕರ ಸಾಮರ್ಥ್ಯವನ್ನ ಬೆಳೆಸೋದಿಕ್ಕೆ ಅನುಕೂಲಕರವಾದಂತಹ ವಾತಾವರಣ ತಂತ್ರಜ್ಞಾನದಿಂದಾಗಿ ಸಾಧ್ಯ ಆಗಿದೆ. ಈಗ ಕನ್ನಡ ಒಂದು ಭಾಷೆ ಅಂತ ತಗೊಂಡ್ರೆ ಕರ್ನಾಟಕದಾದ್ಯಂತ ಕನ್ನಡವನ್ನೇ ಆಯಾ ಪ್ರದೇಶ ಆಯಾ ಸಾಮಾಜಿಕ ವಲಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾರೆ. ಈಗ ಬಳ್ಳಾರಿ ಕನ್ನಡ ಒಂಥರ ಇದೆ, ಹುಬ್ಳಿ ಕನ್ನಡ ಒಂಥರ ಇದೆ, ಮೈಸೂರು ಕನ್ನಡ, ಬೆಂಗಳೂರು ಕನ್ನಡ, ಚಾಮರಾಜನಗರದ ಕನ್ನಡ, ಕೋಲಾರ ಕನ್ನಡ, ಹಿಂಗೆ ಬೇರೆ ಬೇರೆ ರೀತಿಯಾಗಿದೆ. ಒಂದು ಪ್ರದೇಶದ ಜನರು ಮಾತಾಡ್ತಕ್ಕಂಥ ಭಾಷೆಯನ್ನ ಆ ಪರಿಸರದಿಂದ ಆಚೆಗಿರುವ ಇನ್ನೊಂದು ಪ್ರದೇಶದ ಜನರಿಗೆ ಕೇಳಿಸೋದಿಕ್ಕೆ ಈ ತಂತ್ರಜ್ಞಾನ ಅಂತಕ್ಕಂಥದ್ದು ಬಹಳ ಅನುಕೂಲಕಾರಿಯಾಗಿದೆ. ಆಕಾಶವಾಣಿ, ರೇಡಿಯೋ, ದೂರದರ್ಶನ, ಟಿವಿ ಮತ್ತು ಇತರ ದೃಶ್ಯ ಮಾಧ್ಯಮಗಳು ಅಂದರೆ ನಾಟಕ, ಸಿನಿಮಾ ಹೀಗೆ ಕನ್ನಡದ ವ್ಯಾಪಕ ಗ್ರಹಿಕೆಗೆ ಅನುಕೂಲವಾದ ಪರಿಸರವನ್ನ ನಿರ್ಮಿಸ್ಕೊಟ್ಟಿದ್ದಾವೆ. ನೋಡಿ, ಈ ಸಮೂಹ ಮಾಧ್ಯಮಗಳು ಅಂತಕ್ಕಂಥದ್ದು ಭಾಷೆಯನ್ನ ಅಭಿವೃದ್ಧಿ ಮಾಡೋದ್ರಲ್ಲಿ ತಮ್ಮದೇ ಆದಂತಹ ಹೆಚ್ಚಿನ ಪಾತ್ರವನ್ನ ವಹಿಸ್ತಾ ಇದ್ದಾವೆ. ನೋಡಿ, ಇದಕ್ಕೊಂದು ಉದಾಹರಣೆ ಹೇಳ್ಬೋದು. ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ತುಳು, ಕೊಂಕಣಿ ಮಾತನಾಡೋರು ಹೆಚ್ಚಾಗಿದ್ದಾರೆ. ಕೊಡವ ಭಾಷೆಯನ್ನ ಕೊಡಗಿನಲ್ಲಿ ಮಾತ್ರ ಮಾತಾಡ್ತಾರೆ. ನೋಡಿ, ಇವರ ಭಾಷೆಗಳನ್ನ ಪದ್ಯಗಳ ಮೂಲಕ, ಹಾಡಿನ ಮೂಲಕ, ನಾಟಕ, ಸಿನಿಮಾಗಳ ಮೂಲಕ ಉತ್ತರ ಕರ್ನಾಟಕ, ಮೈಸೂರು, ಬೆಂಗಳೂರು, ಚಾಮರಾಜನಗರ, ಹೆಗ್ಗಡದೇವನಕೋಟೆ ಮುಂತಾದ ಜನರು ನೋಡಿ ಆನಂದ ಪಡ್ತಾರೆ. ಹಲವಾರು ಜನರು ಧ್ವನಿ ಮುದ್ರಣಗಳನ್ನ ಕೇಳಿ ಕೇಳಿ ಸಂವಾದ ನಡೆಸೋ ಅಷ್ಟು ಅಲ್ಲದೆ ಇದ್ರೂ ಅರ್ಥ ಮಾಡ್ಕೊಳ್ಳೋ ಅಷ್ಟಾದ್ರೂ ಸಾಧ್ಯ ಆಗುತ್ತೆ, ಹೌದಲ್ವಾ? ಇದರಿಂದಲೂ ಕೂಡ ಉಪಭಾಷೆಗಳ ವ್ಯಾಪ್ತಿಯನ್ನ ನಾವು ಹೆಚ್ಚು ಮಾಡ್ಬೋದು. ಹೀಗೆ ಉಪಭಾಷೆಗಳ ವ್ಯಾಪ್ತಿಯನ್ನ ಧ್ವನಿ ಮುದ್ರಣ ವ್ಯವಸ್ಥೆ ಅಂತಕ್ಕಂಥದ್ದು ಬದಲಾಯಿಸ್ತು. 20ನೇ ಶತಮಾನದ ಕೊನೆಯ ಭಾಗಕ್ಕೆ ಬಂದಾಗ, ಅಂದರೆ 1990ರಿಂದ 2000ನೇ ಇಸ್ವಿವರೆಗೂ 20ನೇ ಶತಮಾನದ ಕೊನೆಯ ಭಾಗ ಅಂತ ಕರಿತೀವಿ. ಇಲ್ಲಿಗೆ ನಾವು ಬಂದಾಗ ಇನ್ನೊಂದು ವೈಜ್ಞಾನಿಕ ಆವಿಷ್ಕಾರ ಬೇರೊಂದು ಬಗೆಯ ಪರಿಣಾಮಕ್ಕೆ ಕಾರಣ ಆಯಿತು. ಇನ್ನೊಂದು ಸೈಂಟಿಫಿಕ್ ಆಗಿ ಒಂದು ಹುಡುಕಾಟ ನಡೆಸಿದ್ರು, ಅದು ಇನ್ನೊಂದು ರೀತಿಯ ಪರಿಣಾಮಕ್ಕೆ ಕಾರಣ ಆಯಿತು. ಕಂಪ್ಯೂಟರ್ ಎಲ್ಲ ಬಂದ್ಬಿಡ್ತು. ನೋಡಿ, ಕಂಪ್ಯೂಟರ್ನ ವ್ಯಾಪಕ ಬಳಕೆ ಆಗೋಗ್ಬಿಡ್ತು. ಅದರ ಬಳಕೆಯಿಂದಾಗಿ ಕನ್ನಡವನ್ನು ಆ ಯಂತ್ರದ ಮೂಲಕ ಪ್ರಸಾರ ಮಾಡುವ ಸಂದರ್ಭ ಒದಗಿ ಬಂತು. ಕಂಪ್ಯೂಟರ್ ಮತ್ತೆ ಭಾಷೆಯ ಸಂಬಂಧವನ್ನ ಆಮೂಲಾಗ್ರವಾಗಿ ಅರಿಯಲು, ಆಮೂಲಾಗ್ರ ಅಂದರೆ ಬುಡದಿಂದ ತುದಿವರೆಗೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ನಮಗೆ ಅವಕಾಶ ಇಲ್ಲ. ಕನ್ನಡವನ್ನ ಕಂಪ್ಯೂಟರ್ನಲ್ಲಿ ಬರೆಯೋದು ಅಂತ ಅಂದ್ರೇನು? ಈಗಾಗಲೇ ಕೈ ಬರಹದಲ್ಲಿ ಬರೆದದ್ದನ್ನ ಕಂಪ್ಯೂಟರ್ ನೆನಪಿಗೆ ವರ್ಗಾಯಿಸೋದು ಒಂದು ಕ್ರಮ ಅಷ್ಟೇನೆ, ಒಂದು ಪದ್ಧತಿ. ಅದು ಕಂಪ್ಯೂಟರ್ನಲ್ಲಿ ಮೆಮೊರಿ ಕಾರ್ಡ್ ಇರುತ್ತೆ, ಅದಕ್ಕೆ ನಾವು
ವರ್ಗಾಯಿಸೋದು ಅಂದರೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಇದಲ್ದೇನೆ ಲಿಖಿತ ರೂಪವೊಂದರಲ್ಲಿ ಮೈ ತಳೆಯುವ ಮೊದಲೇ ಕಂಪ್ಯೂಟರ್ಗೆ ಹೋಗಿ ಸೇರಿಕೊಳ್ಳುವುದು ಇನ್ನೊಂದು ಬಗೆ. ನಾವು ಅದರಲ್ಲಿ ಟೈಪ್ ಮಾಡೋಕೆ ಮುಂಚೆನೇ ಅದರೊಳಗೆ ಹೋಗಿ ಸೇರ್ಕೊಳ್ತಕ್ಕಂಥದ್ದು ಇನ್ನೊಂದು ರೀತಿ. ಈ ಮೊದಲ ಬಗೆಯಲ್ಲಿ ಅಂದರೆ ಕೈ ಬರಹದಲ್ಲಿ ಬರೆದದ್ದನ್ನು ಕಂಪ್ಯೂಟರ್ ನೆನಪಿಗೆ ವರ್ಗಾಯಿಸೋದಿದೆಯಲ್ವಾ, ಇದು ಮೊದಲನೇ ಬಗೆ. ಇಲ್ಲಿ ಕಂಪ್ಯೂಟರ್ ಮುದ್ರಣ ಯಂತ್ರದ ಕೆಲಸವನ್ನ ಹೆಚ್ಚು ವೃತ್ತಿಪರವಾಗಿ ನಿರ್ವಹಿಸುತ್ತವೆ. ಕೈಯಲ್ಲಿ ಬರೆದಿದ್ದನ್ನೇ ಅದು ಸ್ಕ್ಯಾನ್ ಮಾಡಿಕೊಂಡು ಟೈಪಿಂಗಿಗೆ ತನಗೆ ತಾನೇನೆ ವರ್ಗಾಯಿಸ್ಕೊಳ್ಳುತ್ತೆ. ಇದು ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇತ್ತಿದ್ದು. ಯಾವುದೇ ತಪ್ಪುಗಳಿಲ್ದಂತೆ ದೋಷಗಳಿಲ್ದಂತೆ ಕೈಯಲ್ಲಿ ಬರೆದಿದ್ದನ್ನ ಅದು ಮುದ್ರಣ ರೂಪದಲ್ಲಿ ಬದಲಾಯಿಸ್ತಿತ್ತು. ಇತ್ತೀಚೆಗಂತೂ ಬರೆಯೋದು ಅಂತಂದ್ರೆ ನೇರವಾಗಿ ಕಂಪ್ಯೂಟರ್ನಲ್ಲಿ ಬರೆಯೋದು ಅಂತಾನೆ ಆಗ್ಬಿಟ್ಟಿದೆ. ಈಗ ಯಾರೂ ಕೈಯಲ್ಲಿ ಒಂದ್ಸರಿ ಬರೆದು ಆಮೇಲೆ ಮತ್ತೆ ಕಂಪ್ಯೂಟ್ರಿಗೆ ವರ್ಗಾಯಿಸಲ್ಲ. ನೇರವಾಗಿ ಏನು ಮಾಡ್ತಾರೆ, ಹೇಳಬೇಕು ಅಂತ ಅಂದ್ಕೊಂಡಿರೋದನ್ನ ಹಾಗೇನೆ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿಬಿಡ್ತಾರೆ. ಕನ್ನಡದ ವೃತ್ತಿಪರ ಪತ್ರಿಕೋದ್ಯೋಗಿಗಳು ಅಂದರೆ ಜರ್ನಲಿಸ್ಟ್ಗಳು ದಿನವೂ ತಮ್ಮ ಪತ್ರಿಕಾ ಬರಹಗಳನ್ನು ಕೈ ಬರಹದಲ್ಲಿ ರೂಪಿಸುವುದಿಲ್ಲ. ಈಗ ಜರ್ನಲಿಸ್ಟ್ಗಳನ್ನೇ ನೋಡಿ, ಪ್ರತಿ ದಿವಸನೂ ಅವರು ಬರ್ಕೊಂಡು ಕೂತ್ಕೊಂತಾರ? ಇಲ್ಲ, ಕೈಯಲ್ಲಿ ಒಂದು ಟ್ಯಾಬ್ ಇಟ್ಕೊಂಡಿರ್ತಾರೆ, ಕಂಪ್ಯೂಟರ್ ಇರುತ್ತೆ, ಅದ್ರ ಮುಂದೆ ಕೂತ್ಕೊಂಡು ತಾವು ಏನು ಹೇಳಬೇಕು ಅಂತ ಅಂದ್ಕೊಂಡಿರ್ತಾರೋ ನೇರವಾಗಿ ಅಲ್ಲಿ ಟೈಪ್ ಮಾಡಿಬಿಡ್ತಾರೆ, ನೇರವಾಗಿ ಕಂಪ್ಯೂಟರ್ನಲ್ಲಿ ಮೂಡಿಸ್ಬಿಡ್ತಾರೆ. ಅಂತರ್ಜಾಲದ ಅಂಚೆಯಲ್ಲಿ ಪತ್ರ ಬರೆಯುವವರು ಅಂದರೆ ಇಮೇಲ್ ಅಂತಕ್ಕಂಥದ್ದು, ಇಲ್ಲೂ ಕೂಡ ನೇರವಾಗಿ ಕಂಪ್ಯೂಟರ್ ಮೇಲೆ ಬರೆಯುತ್ತಿರುವುದು ಒಂದು ಗಮನಾರ್ಹ. ಯಾರಿಗಾದ್ರೂ ಮೇಲ್ ಕಳಿಸ್ಬೇಕಾ, ನೇರವಾಗಿನೇ ಕಂಪ್ಯೂಟರ್ನಲ್ಲೇ ಒತ್ತಿ ಕಳಿಸ್ಬಿಡ್ತಾರೆ. ನೋಡಿ, ಇದೊಂದು ಬದಲಾವಣೆಯನ್ನು ನಾವು ಗಮನಿಸ್ಬೋದು. ಹೀಗೆ ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿ ಅಂತಕ್ಕಂಥದ್ದು ನಮ್ಮ ಭಾಷಾ ಕೌಶಲವೊಂದನ್ನು ಬುಡಸಹಿತ ಬದಲಾಯಿಸಲು ಸಿದ್ಧ ಆಗ್ತಾ ಇದೆ. ಕೈಯಲ್ಲಿ ಬರೆಯೋದೇನೆ ಇತ್ತೀಚೆಗೆ ಹೋಗ್ತಾ ಇದೆ. ಈ ತುರ್ತು ಮತ್ತು ನೇರ ಬರಹ ಭಾಷೆಯ ಸ್ವರೂಪದ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ. ಯಾರಿಗೂ ಸಮಯ ಇಲ್ಲ, ತುರ್ತು ಎಲ್ಲಾರ್ಗು ಅಂದರೆ ಬೇಗ ಕೆಲಸ ಆಗೋಗ್ಬಿಡ್ಬೇಕು. ಅದಕ್ಕೋಸ್ಕರ ನೇರ ಬರಹಕ್ಕೆ ಎಲ್ಲರೂ ಮೊರೆ ಹೋಗ್ತಾ ಇದ್ದಾರೆ. ಹೀಗಾಗಿ ಭಾಷೆಯ ಸ್ವರೂಪದ ಮೇಲೆ ಸಾಕಷ್ಟು ಪ್ರಭಾವವನ್ನು ಇದು ಉಂಟು ಮಾಡ್ತಾ ಇದೆ. ಯೋಚಿಸುತ್ತಾ ಹಾಳೆಯ ಮೇಲೆ ಲೇಖನಿಯಿಂದ ಬರೆಯುವಾಗ ಆಕಾರ ಪಡೆಯುವ ಭಾಷಾ ರೂಪಕ್ಕೂ ಕಂಪ್ಯೂಟರ್ ತೆರೆಯ ಮೇಲೆ ನೇರವಾಗಿ ಮೈ ತಳೆಯುವ ಭಾಷಾ ರೂಪಕ್ಕೂ ಅಗಾಧವಾದ ವ್ಯತ್ಯಾಸಗಳಿವೆ. ನೋಡಿ, ನಾವು ಬರಿಬೇಕಾದ್ರೆ ಅಕ್ಷರಗಳನ್ನು ಸುತ್ತಿ ಅದನ್ನು ಕ್ರಮವಾಗಿ ಬರಿತೀವಿ. ಆದರೆ ಕಂಪ್ಯೂಟ್ರು ಹಾಗೆ ಬರೆಯುತ್ತಾ? ಖಂಡಿತ ಇಲ್ಲ. ಅದು ತನ್ನದೇ ಆದ ರೀತಿಯಲ್ಲೇ ಅಕ್ಷರಗಳನ್ನು ಮೂಡಿಸ್ತಾ ಹೋಗುತ್ತೆ. ಈ ಎರಡೂ ಸಹಿತ ಭಾಷೆಯ ರೂಪದ ಮೇಲೆ ಸಾಕಷ್ಟು ವ್ಯತ್ಯಾಸಗಳನ್ನು ಹೊಂದಿದ್ದಾವೆ. ಇಂಗ್ಲಿಷ್ನಂತಹ ಭಾಷೆಗಳ ಮೇಲೆ ಈ ತಂತ್ರಜ್ಞಾನದ ಸಂದರ್ಭವು ಉಂಟು ಮಾಡಿರುವ ಪ್ರಭಾವಗಳನ್ನು ಕುರಿತು ಅಧ್ಯಯನಗಳು ಪ್ರಾರಂಭ ಆಗಿದ್ದಾವಂತೆ. ಕನ್ನಡದ ಮಾಹಿತಿಯನ್ನು ನಾವಿನ್ನೂ ಈ ನೆಲೆಯ ವಿಶ್ಲೇಷಣೆಗೆ ಬಳಸಿಕೊಂಡಿಲ್ಲ. ನೋಡಿ, ಇಂಗ್ಲಿಷ್ ಭಾಷೆಗಳು ಆಗ್ಲೇ ಈ ತಂತ್ರಜ್ಞಾನದ ಸಂದರ್ಭ ಹೇಗೆ ಭಾಷೆಯ ಮೇಲೆ ಪ್ರಭಾವ ಬೀರಿದೆ ಅನ್ನೋದನ್ನ ಕುರಿತು ಸಂಶೋಧನೆ ಅಧ್ಯಯನಗಳನ್ನು ಮಾಡ್ತಾ ಇದ್ದಾವಂತೆ. ಆದರೆ ನಾವು ಮಾತ್ರ ಕನ್ನಡದವರು ಇನ್ನೂ ಆ ಗೋಜ್ಗೆ ಹೋಗಿಲ್ಲ, ಇನ್ನೂ ಆ ವಿಶ್ಲೇಷಣೆಯನ್ನು ನಾವಿನ್ನ ಬಳಸ್ಕೊಂಡಿಲ್ಲ. ಈ ಹೊಸ ಶತಮಾನದಲ್ಲಿ ಕನ್ನಡ ಈ ಹಿಂದಿನಿಂದಲೂ ಎದುರಿಸುತ್ತಿರುವ ಕೆಲವು ಸಮಸ್ಯೆಗಳ ಭಾರದೊಡನೆ, ಕನ್ನಡ ಈಗಾಗಲೇ 20ನೇ ಶತಮಾನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದೆ. ಆ ಸಮಸ್ಯೆಗಳ ಭಾರ ಇದೆ. ಅದರ ಜೊತೆಗೆ ಹೊಸದಾದ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿದೆ ಅನ್ನೋದನ್ನ ಈ ಮೇಲೆ ವಿವರಣೆಯನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳೇ, ನಾವು ಈಗ ಏನು ಕೊನೆಯಲ್ಲಿ ಚರ್ಚೆ ಮಾಡಿದ್ವೋ ಇದು 5 ಅಂಕಗಳಿಗೆ ಬರುತ್ತೆ. ಉಪಭಾಷೆಗಳ ವ್ಯಾಪ್ತಿಯನ್ನು ಧ್ವನಿ ಮುದ್ರಣ ವ್ಯವಸ್ಥೆ ಬದಲಿಸಿದ ಬಗೆಯನ್ನು ವಿವರಿಸಿ ಅಂತ ಅಂದಾಗ ನೀವು ಈ ವಿಚಾರಗಳನ್ನು ಬರೀಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಲಿಪಿಗಳೇ ಇಲ್ಲದ ಉಪಭಾಷೆಗಳನ್ನು ಕನ್ನಡ ಹೇಗೆ ಒಳಗೊಳ್ಳಬೇಕು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. 5 ಅಂಕಗಳಿಗೆ ಇದು ಮುಖ್ಯವಾದಂಥ ಪ್ರಶ್ನೆ. ಈ ಪ್ರಶ್ನೆ ಬಂದಾಗ ನೀವು ನೋಡಿ, ಇಲ್ಲಿರ್ತಕ್ಕಂತಹ ಈ ಸಂಪೂರ್ಣ ಪ್ಯಾರಾದ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಇದು 5 ಅಂಕಗಳಿಗೆ ಮುಖ್ಯವಾದಂಥದ್ದು. ವಿದ್ಯಾರ್ಥಿಗಳೇ, ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ಧನ್ಯವಾದಗಳು.